ಎಲ್ಲಿ ಕೂಡ ಇವತ್ತು ಹೆಣ್ಮಕ್ಳಿಗೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಇಲ್ಲ. ಸಮಾಜ ಮಹಿಳೆಯರನ್ನ ಏಳಿಗೆಯನ್ನ ಸಹಿಸ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಇದ್ರ ಗೈಡ್ಲೈನ್ಸ್ ಕೂಡ ಇದೆ. ಎಲ್ಲಿ ದುಡಿಯೋ ಮಹಿಳೆಯರು ಇರ್ತಾರೆ ಅಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ತಡೆಯುವಂಥ ಕಮಿಟಿಗಳ ರಚನೆ ಮಾಡಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಕೂಲ್ ಇದ್ರೆ ಟೀಚರ್ ಇಲ್ಲ, ಟೀಚರ್ ಇದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ. ಇವತ್ತು ಕೇಳಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೊಣೆಗಾರಿಕೆ ಮಾಡ್ತದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಅಂತ ಹೇಳ್ತಾರೆ. ಮೆಟ್ರೋ ಸಂಸ್ಥೆಗೆ ಲಾಸ್ ಆಗ್ತಿದೆ. ಎಷ್ಟು ಜನ ಓಡಾಡ್ತೀರಿ ಇವತ್ತು? ದಿನ 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 ಲಕ್ಷ ಲಕ್ಷ ಕಡಿಮೆ ಆಗ್ತಿದೆ. ಮ್ಯಾಮ್ ನಮಸ್ಕಾರ. ನಮಸ್ತೆ. ಇವತ್ತಿನ ನಮ್ಮ ಸಂಚಿಕೆಗೆ ನೀವು ನಮ್ಮ ಜೊತೆ ಇರೋದು ಒಂಥರ ಅದೃಷ್ಟ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಒಂದು ಹೆಮ್ಮೆ ರೀತಿಯ ಫೀಲಿಂಗ್ ಮ್ಯಾಮ್. ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡೋರು ತುಂಬ ಕಮ್ಮಿ. ಸೊ ನೀವು ಇವಾಗ್ಲೂ ಅದನ್ನ ಯಾವುದೋ ಕಾಲದಲ್ಲಿ ಸ್ಟಾರ್ಟ್ ಮಾಡಿ ಇದುವರೆಗೂ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಇನ್ನು ಅದಕ್ಕೆ ಸಪೋರ್ಟ್ ಮಾಡಿ ಬೆಂಬಲ ನೀಡ್ತಿರೋದು. ಸೊ ನಿಮ್ಮ ಸರ್ವೀಸಿಗೆ ವಿ ಆರ್ ವೆರಿ ಗ್ರೇಟ್ಫುಲ್ ಮ್ಯಾಮ್. ಮ್ಯಾಮ್, ಈ ಹೋರಾಟ ಎಲ್ಲ ಶುರು ಮಾಡಲಿಕ್ಕೆ ನಿಮಗೇನೋ ಒಂದು ಪ್ರೇರಣೆ ಅಥವಾ ಪ್ರೋತ್ಸಾಹ ಏನೋ ಒಂದು ಬಂದಿರಬೇಕು. ಸೊ ಆ ಸ್ಪಾರ್ಕ್ ಏನು ಅಂತ ತಿಳ್ಕೊಬೋದಾ ಮ್ಯಾಮ್? ಆಕ್ಚುಲಿ ನಾನು ಒಂದು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ಸ್ಟಾರ್ಟಿಂಗಲ್ಲಿ 91ರಲ್ಲಿ. ಅನಿವಾರ್ಯ ಪರಿಸ್ಥಿತಿ ಗಾರ್ಮೆಂಟ್ಸ್ಗಳಲ್ಲಿ ಒಂದು ಬರೀ ಮಹಿಳೆಯರೇ ಇದ್ದಂಥ ಒಂದು ಇಂಡಸ್ಟ್ರಿ. ಅದಕ್ಕೆ ಹೋಗುವಾಗ ಅದರಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು, ಈ ನೊಂದ ಹೆಣ್ಮಕ್ಳೇ ಜಾಸ್ತಿಯಾಗಿ ಅದರಲ್ಲಿ ಇದ್ರು. ಅಲ್ಲಿ ಕೆಲಸ ಮಾಡುವಾಗ ಎಷ್ಟು ಒಂಥರ ಟಾರ್ಚರ್ ಇತ್ತು ಅಂತಂದ್ರೆ, ಹೆಣ್ಮಕ್ಳು ಅನ್ನುವಾಗ ಟಾಯ್ಲೆಟಿಗೆ ಹೋಗ್ಬೇಕಾದ್ರೂ ಟೋಕನ್ ತಗೊಂಡು ಹೋಗ್ಬೇಕು ಅವರು. ಮತ್ತೆ ಕಡಿಮೆ ಕೂಲಿ, ಸರ್ಕಾರ ನಿಗದಿ ಮಾಡಿರುವಂಥ 650 ರೂಪಾಯಿ 450 ರೂಪಾಯಿ ಅವ್ರು ಕೊಡೋದು. ಒಂದು ದಿನ ರಜಾ ಹಾಕುವಂಗಿಲ್ಲ. ಮತ್ತೆ ಯಾವ್ದಾದ್ರು ಒಂದು ಪೀಸ್ ಪ್ರೊಡಕ್ಷನ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ತೆಗೆದು ಮುಖದ ಮೇಲೆ ಹಾಕೋರು. ಮುಖದ ಮೇಲೆ ಹಾಕೋದು, ಕತ್ತೆ ಕುದುರೆ ಈ ಥರ ಒಂಥರ ಲ್ಯಾಂಗ್ವೇಜ್ಗಳು ಬಳಸೋರು. ಬಟ್ ನಾವು ಆ ರೀತಿಯಾಗಿ ಕೇಳಿದವರಲ್ಲ, ಏನಲ್ಲ. ನಮ್ಮಲ್ಲಿರುವ ಸೂಪರ್ವೈಸರ್ ಒಳ್ಳೆಯವನಿದ್ದ. ಅಕ್ಕಪಕ್ಕ ನೋಡುವಾಗ ನಮ್ಮ ಒಂಥರ ಇರಿಟೇಟ್ ಆಗ್ತಿತ್ತು. ಏನು ಈ ಥರ ಅಂತೇಳಿ ಕೆಲಸ ಮಾಡ್ತಾರೆ ಕರೆಕ್ಟ್, ಹೆಣ್ಮಕ್ಳನ್ನ ಹಿಂಗೆ ನಡ್ಸ್ಕೊಳ್ಳೋದು ಎಷ್ಟು ಸರಿ ಅಂತೇಳಿ. ಅವಾಗ ಅದು ಪಕ್ಕದಲ್ಲೇ ಇನ್ನೊಂದು ಗಾರ್ಮೆಂಟ್ಸಲ್ಲಿ ಸಂಘಟನೆ ಇತ್ತು, CITU ಅಂತೇಳಿ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ಇತ್ತು. ಆ ಸಂಘಟನೆಯಲ್ಲಿ ನೋಡುವಾಗ ಅಲ್ಲೆಲ್ಲ ಆ ಥರದೊಂದು ರಕ್ಷಣೆ ಇದೆ, ಯಾಕೆ ನಾವು ಮಾಡಬಾರ್ದು ಅಂತೇಳಿ ಅದರಿಂದ ನಾವು ಒಂದಷ್ಟು ಪ್ರೇರೇಪಣೆಯಾಗಿ ಸಂಘವನ್ನು ಮಾಡಿದ್ವಿ. ಸಂಘ ಮಾಡುವಾಗಲೂ ಅಷ್ಟೇನು ಸುಲಭವಾಗಿ ಮಾಲೀಕರು ಒಪ್ಕೊಳ್ಳೋಂಥದ್ದಲ್ಲ. ಅಂದರೆ ಕಾರ್ಮಿಕರು ಅದನ್ನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆ ರೀತಿಯಾಗಿ ಎಲ್ಲ ಹೆಣ್ಮಕ್ಳು ಅದರಲ್ಲಿ ಸಂಘಟನೆ ಸೇರಿದ್ರು. ಅವಾಗ ಅಲ್ಲಿಯ ರೈಟ್ಸ್ಗೆ ಫೈಟ್ ಮಾಡ್ತಾ ಮಾಡ್ತಾ ಬರುವಾಗ ಮಾಲೀಕರು ಒಂದಷ್ಟು ಕೇಸ್ಗಳೆಲ್ಲ ಹಾಕೋದು, ದಿನ ಆ ಥರದೊಂದು ತೊಂದರೆ ಕೊಟ್ಟರೆ ಬಿಟ್ಟು ಹೋಗ್ತಾರೆ ಅಂತೇಳಿ. ಬಟ್ ಹಾಕಿದ್ರು ಕೂಡ ದಿನ ಬೆಳಗ್ಗೆ ಆದರೂ ಕೂಡ ಕೇಸ್ನ ಫೇಸ್ ಮಾಡ್ತಿದ್ವಿ. ಬೇಲ್ ಕೊಡಿಸ್ತಿದ್ರು CITU. ಇದರಿಂದ ಬೇರೆ ಬೇರೆ ಕಾರ್ಮಿಕರು ಬಂದು ಬೇಲ್ ಕೊಡ್ತಿದ್ರು. ಎಲ್ಲ ಆಗಿ ಲಾಸ್ಟಲ್ಲಿ ಸಸ್ಪೆಂಡ್ ಮಾಡಿ ಈಚೆ ಬಂದಿದ್ದು. ಬಂದ ನಂತರದಲ್ಲಿ ಯಾಕೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಬಟ್ ಇಷ್ಟು ಈ ಫೀಲ್ಡಲ್ಲೇ ಒಂದಷ್ಟು ಕೆಲಸ ಮಾಡಬೇಕು ಅಂತೇಳಿ ಬೇರೆ ಬೇರೆ ಕಡೆ, ಅದು ಕೇವಲ ಗೌರ್ಮೆಂಟ್ಸೇ ಅಲ್ಲ, ದುಡಿಯೋ ಮಹಿಳೆಯರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಆ ಕಡೆ ಎಲ್ಲ ಕೂಡ ಈ ಥರದ್ದು ಪ್ರಾಬ್ಲಮ್ಸ್ ಇತ್ತು. ಆ ಥರದಲ್ಲಿ ಎಲ್ಲ ಆಗುತ್ತೆ ನನ್ನಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕೂಡ ಒಂದಷ್ಟು ಮಧ್ಯಪ್ರವೇಶ ಮಾಡಲಿಕ್ಕೆ ಅಂತೇಳಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ವಿ. ಆ ಟೈಮ್ಗಳಲ್ಲಿ BPL ಕಾರ್ಮಿಕರು ಹೋರಾಟ ಸೀರಿಯಸ್ ಆಗಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ನಡೀತು. ಅವರ ಹೆಣ್ಮಕ್ಳು ಅಂತೇಳಿ ನಾವು ಮಹಿಳಾ ಸಂಘಟನೆಗೆ ಬೆಂಬಲ ಕೊಡುವಾಗ ಇವರಲ್ಲಿ ಬಂದು ಹೆಣ್ಮಕ್ಳಿಗೆ ಬೆಂಬಲ ಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ ಅಂತೇಳಿ ಅಲ್ಲೂ ಸುಮಾರು ಒಂದು 8 ಕೇಸ್ಗಳನ್ನ ಹಾಕಿದ್ರು. ಮತ್ತು ಅವರು ಯಾವುದೇ ರೀತಿಯಾಗಿ ಸರ್ಕಾರ ಮತ್ತು ಮಾಲೀಕರು ಬಗ್ಲಿಲ್ಲ ಅನ್ನುವಾಗ ಜೈಲ್ ಬರೋ ಕಾರ್ಯಕ್ರಮ ಅಂತೇಳಿ ಫಿಕ್ಸ್ ಮಾಡಿಕೊಂಡ್ರು BPL ಕಾರ್ಮಿಕರು. ಅವಾಗ ಸುಮಾರು 600 ಜನ ಹೆಣ್ಮಕ್ಳು ಅರೆಸ್ಟ್ ಆಗಿದ್ದು. ಅರೆಸ್ಟ್ ಆಗುವಾಗ ಇಲ್ಲಿ ಬೆಂಗಳೂರು ಜೈಲ್ಗಳಲ್ಲಿ ಜಾಗ ಇಲ್ಲ ಅಂತೇಳಿ ಧಾರವಾಡ, ಗುಲ್ಬರ್ಗ, ಬಳ್ಳಾರಿ, ಬೆಳಗಾವಿ ಈ ರೀತಿಯಾಗಿ 4 ಕಡೆಗಳಿಗೂ 600 ಜನನ ಹಂಚಿಕೆ ಮಾಡಿದ್ರು. ಆ ಟೈಮಲ್ಲಿ ಧಾರವಾಡಗೆ ನನ್ನ ಲೀಡರ್ಶಿಪ್ಪಲ್ಲೂ ಒಂದು ಬ್ಯಾಚ್ 35 ಜನರನ್ನ ಒಂದು ವಾರ ನಾವು ಯಾವುದೇ ಕಾರಣಕ್ಕೂ ಬೇಲ್ ಮಾಡಿರೋದಕ್ಕೆ ಜೈಲಿಗೆ ಹಾಕಿ ಹೋರಾಟಗಳು ಮಾಡ್ಕೊಂಡು, ಇಲ್ಲ ನಮ್ಗೆ ನ್ಯಾಯ ಬೇಕು ಅನ್ನುವಾಗ ನೀವ್ ಹಿಂಗೆ ಹೋರಾಟ ಮಾಡಬಾರ್ದು, ಹೋರಾಟ ಮಾಡಲ್ಲ ಅಂತ ಮುಚ್ಚಳಿಕೆ ಬರ್ಕೊಡಿ, ಇಲ್ಲಾಂದ್ರೆ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಕೋರ್ಟು.
ಇಲ್ಲ, ನಾವು ಹೋರಾಟ ರೆಗ್ಯುಲರ್ ಆಗಿ ಮಾಡೋ ಅಂತವ್ರಂಗೆ ಬರ್ಕೊಟ್ಟ ಅಂತಂದ್ರೆ ನಮ್ಮ ಮುಂದೆ ಏನೇ ನಡೆದ್ರು ಕೂಡ ಧ್ವನಿ ಎತ್ತಸ್ತಿರಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ಇಲ್ಲ ಆಗಲ್ಲ ಅಂತೇಳಿ ಇದು ಮಾಡಿದ್ರು. ಆ ಟೈಮಲ್ಲಿ ಎಲ್ಲರನ್ನು ಕೂಡ ಅರೆಸ್ಟ್ ಆಗಿರೋರ್ನೆಲ್ಲ ಜೈಲಿಗೆ ಇದು ಮಾಡಿದ್ರು, JH ಪಟೇಲ್ ಸರ್ಕಾರ ಹೊತ್ತಿಗೆ. ಆ ಟೈಮಲ್ಲಿ ಧಾರವಾಡ ಜೈಲಲ್ಲಿ 1 ವಾರ ನಾನು ಕೂಡ BPL ಕೇಸಲ್ಲಿ ಇದ್ವಿ. ಈ ರೀತಿಯಾಗಿ ಕಾರ್ಮಿಕರ ಹೋರಾಟಗಳಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಾ ಇರುವಾಗಲೇ ಜನವಾದಿ ಮಹಿಳಾ ಸಂಘಟನೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಅಂತೇಳಿ ಆಲ್ ಇಂಡಿಯಾ ಮಟ್ಟದ ಒಂದು ನಮ್ಮದು ಮಹಿಳಾ ಸಂಘಟನೆ. ಅದು ನಾವೆಲ್ಲರೂ ಕೂಡ ಅವರೇ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಹೋಗ್ತಿರೋದಷ್ಟೇ. ಈಗ ಅವತ್ತಿಗೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರು ಆ ಮುಖಂಡಗಳು ಕಟ್ಟಿರುವಂಥದ್ದು ಈ ಮಹಿಳಾ ಸಂಘಟನೆ. ಇದಕ್ಕೆ ಇವತ್ತಿಗೆ 44-45 ವರ್ಷ ಆಗ್ತಿದೆ. ಹೆಣ್ಮಕ್ಳ ಹಕ್ಕುಗೋಸ್ಕರ. ಹೌದು, ಅವ್ರು ಸ್ವಾತಂತ್ರ್ಯದ ಹೋರಾಟ ಮಾಡುವಾಗ್ಲೇನೆ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಇಟ್ಕೊಂಡಾಗೆ ಸಮಾನತೆ ಆಗ್ಬಾರ್ದು, ಮೌಢ್ಯತೆಗಳ ವಿರುದ್ಧ ಹೆಣ್ಮಕ್ಳು ಯಾವ ರೀತಿಯಾಗಿ ಕಾಡ್ತಿದ್ರು ಇವೆಲ್ಲವನ್ನು ಇಟ್ಕೊಂಡಂಗೆ. ಯಾಕಂದ್ರೆ ಮಳೆಯಲ್ಲೇ ಕೂಡ ಆಗ್ತಿದ್ರಲ್ಲ ಹೆಣ್ಮಕ್ಳು ಅಂತಂದಾಗ ಅದನ್ನ ಮೀರಿ ಕೆಲಸ ಮಾಡ್ಬೇಕು ಅಂತೇಳಿ ಒಂದು ದಾರಿ ಹಾಕಿ ಕೊಟ್ಟಿದ್ದು ಜನವಾದಿ ಮಹಿಳಾ ಸಂಘಟನೆ. ಅದರಲ್ಲಿ ಕ್ಯಾಪ್ಟನ್ ಲಕ್ಷ್ಮೀ ಸೈಗಲ್ ಅಂತೇಳಿ, ಮಲ್ಲು ಸ್ವರಾಜ್ಯಂ ಅಂತೇಳಿ ತೆಲಂಗಾಣದಲ್ಲಿ ಹೈದರ ನಿಜಾಮರ ವಿರುದ್ಧ ಹೋರಾಟ ಮಾಡಿದಂಥವ್ರು, ಸುಶೀಲಾ ಗೋಪಾಲನ್ ಅಂತೇಳಿ ಕೇರಳದಲ್ಲಿ ಅವರು ಮಿನಿಸ್ಟ್ರು ಕೂಡ ಆಗಿದ್ರು, ಕೈಗಾರಿಕಾ ಮಿನಿಸ್ಟರ್ ಆಗಿದ್ರು. ಹಿಂಗೆ ವಿಮಲಾ ರಣದೇವಿ ಅಂತೇಳಿ ಅವರು ಮರಾಠಿಯ ಸಿನಿಮಾ ನಟಿ, ಅದನ್ನು ಬಹಿಷ್ಕರಿಸಿ ಅವರು ಮೂಮೆಂಟಿಗೆ ಬಂದವರು. ಈ ರೀತಿಯಾಗಿ ಸಾಕಷ್ಟು ಜನ ಈ ಥರದಲ್ಲಿ ಚಳುವಳಿಯಲ್ಲಿ ತಮ್ಮನ್ನ ತಾವು ತಮ್ಮ ಕುಟುಂಬ ಎಲ್ಲವನ್ನೂ ಬಿಟ್ಟು ಕಟ್ಟಿ ಕೊಟ್ಟಿದ್ದಾರೆ. ಅವರೇ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವಿವತ್ತು ನಡೀತಾ ಇದ್ದೀವಿ. ಹಂಗಾಗಿನೇ ಅದೊಂದು ಪ್ರೇರಣೆ ನಮ್ದೊಂದು ಆಲ್ ಇಂಡಿಯಾ ಲೆವೆಲಲ್ಲಿ ಇರೋದ್ರಿಂದ ಎಲ್ಲೇ ಒಂದು ಸಣ್ಣ ಇದಾದರೆ ಅಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟಗಳು ಕಾರ್ಯಕ್ರಮಗಳು ನಡೆಯುತ್ತೆ. ಬಟ್ ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಹಿಳಾ ವಿರೋಧಿಯಾದಂಥ ಕಾನೂನುಗಳಾಗಲಿ ಪಾಲಿಸಿಗಳು ಇಂಥವು ತಂದು ಕೂಡಲೇ ಆಲ್ ಓವರ್ ಇಂಡಿಯಾ ಒಂದು ಪ್ರೊಟೆಸ್ಟನ್ನ ಮಾಡೋದ್ರ ಮೂಲಕ ನಾವು ಅದಕ್ಕೆ ತಿರುಗೇಟನ್ನು ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೌದು ಮ್ಯಾಮ್, ನೀವಾಗಲೇ ಹೇಳ್ದಂಗೆ ಆ ಕಾಲದಲ್ಲಿ ಸ್ವಾತಂತ್ರ್ಯ ಟೈಮಿಂದಾನೇ ಮಹಿಳೆಯವರ ಹಕ್ಕುಗಳಿಗೋಸ್ಕರ ಒಬ್ಬರು ಒಂದು ದಾರಿಯನ್ನು ಹಾಕಿದ್ದಾರೆ ಅಂತ ಹೇಳಿದ್ರಿ. ಸೊ ಬಟ್ ಆವಾಗ ತುಂಬಾ ಮಹಿಳೆಯರು ಹಿಂದುಳಿದು ಅವ್ರ ಮನೆಯಲ್ಲೇ ಇದ್ದು ಮನೆ ಮಕ್ಕಳು ಸೊ ಫ್ಯಾಮಿಲಿ ನೋಡ್ಕೊಂಡಿರ್ತಿದ್ರು. ಬಟ್ ಇವಾಗ ತುಂಬಾ ಜನ, ಒಂದು ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 60% ಆಫ್ ವಿಮೆನ್ ಆರ್ ವರ್ಕಿಂಗ್ ಅಂತ ಹೇಳ್ಬೋದು. ಇನ್ ಮಿಕ್ಕಿದ ಜನ ಇನ್ನ ಹಿಂದುಳಿದಲ್ಲೇ ಇದ್ದಾರೆ. ಬಟ್ ಇವಾಗ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಆಗ್ಲಿ ಎಲ್ಲಾರ್ಗೂ ಒಂದೇ ತರ ಆಪರ್ಚುನಿಟಿ ಸಿಗುತ್ತೆ. ಬಟ್ ರೂರಲ್ ಕಡೆ ಆಗಿರಬಹುದು ಯಾರಿಗೂ ಈ ತರ ಸ್ವೇಚ್ಛತೆ ಸಿಗೋದಿಲ್ಲ ಮ್ಯಾಮ್. ಸೊ ಇದು ಯಾವಾಗ ಚೇಂಜ್ ಆಗುತ್ತೆ? ಆಕ್ಚುಲಿ ಹಂಗ್ ನೋಡಕ್ ಹೋಗುವಾಗ ಕೇವಲ ಸಿಟಿಯಲ್ಲಿ ಮಾತ್ರ ಅಲ್ಲ, ವಿಲೇಜ್ಗಳಲ್ಲೂ ಕೂಡ ಇವತ್ತು ಬದಲಾಗಿದೆ. ಇವತ್ತಿಗೆ ನೋಡ್ರಿ, ಬೇರೆ ಬೇರೆ ಕಡೆ ಗವರ್ಮೆಂಟ್ಸ್ ಬರ್ತಾರೆ, ವಿಲೇಜ್ ಇಂದ ಸಿಟಿಗಳಗಡೆ ವಿಲೇಜಿಗೆ ಬರ್ತಾರೆ, ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೆ ಮನ್ರೇಗಾ ಅಂತೇಳಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಇತ್ತೀಚೆಗೆ ವಲಸೆಗಾರರು ಬೇರೆ ಬೇರೆ ಕಡೆ ಹೋಗೋದು ಬೇಡ, ಅವರ ಊರುಗಳಲ್ಲಿ ಕೆಲಸ ಕೊಡಬೇಕು ಅಂತೇಳಿ ಕಾನೂನಿದೆ. ಆ ಉದ್ಯೋಗ ಖಾತ್ರಿ ಯೋಜನೆ ಅದು ಕೂಡ ನಮ್ಮ ಸಂಘಟನೆಯ ಹೋರಾಟದ ಭಾಗವಾಗಿ ಸಿಕ್ಕಂಥದ್ದು. ಅದರಲ್ಲಿ ಇವತ್ತು ಸಾವಿರಾರು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ, ಅದರಿಂದ ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ಯಾವ ಹೆಣ್ಮಗಳು ಕೂಡ ಮನೆಯಲ್ಲಾದ್ರೂ ಕೂತ್ಕೊಳ್ಳೋಣ, ಹೊರಗಡೆ ಆಗಾದ್ರೂ ಸರಿ, ಏನಾದ್ರೂ ಕೆಲಸ ಮಾಡ್ಬೇಕು ಅನ್ನುವಂಥ ವಾತಾವರಣ ಇದೆ. ಹೌದು. ಮತ್ತೆ ಅವಳಲ್ಲಿ ಇರುವಂತ ಪ್ರತಿಭೆಗಳು ಇದೆಲ್ಲವನ್ನು ಕೂಡ ಹೊರಗಡೆ ತೋರಿಸ್ಕೊಳ್ಳಿಕ್ಕೂ ಕೂಡ ಆಕೆ ಕಾತುರವಾಗಿದ್ದಾಳೆ. ಸುಮಾರು ಫ್ಯಾಮಿಲಿಗಳಲ್ಲಿ ಅದನ್ನ ಬೆಂಬಲಿಸಿ ಹೊರಗೆ ಕಳಿಸೋರು ಇದ್ದಾರೆ. ಕೆಲವರು ಹೆಣ್ಣು ನೀನು ಇನ್ನೂ ಕೂಡ ಮನೇಲೆ ಅಷ್ಟಕ್ಕೆ ಸೀಮಿತ ಅಂತೇಳಿ ಮನೆಗೆ ಒಳಗಡೆ ಇರುವಂತದ್ದು ಕೂಡ ಕೆಲವರು ಮೈಂಡ್ ಸೆಟ್ ಮೇಲೆ ಅದಿದೆ. ಅಷ್ಟು ಬಿಟ್ರೆ ಉಳಿದಂಗೆ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳ ರೀತಿ ಇದ್ದಾಗ್ಲೂ ಕೂಡ ರಾಜಕೀಯವಾಗಿ ಕೂಡ ಒಂದಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವತ್ತಿಗೂ ಕೂಡ. ಆದ್ರೆ ಎಲ್ಲ ಒಂದ್ ಕಡೆ ಅನ್ನುವಾಗ ಈ ಸಮಾಜ ಮಹಿಳೆಯರನ್ನ ಏಳಿಗೆಯನ್ನ ಸಹಿಸ್ಲಿಕ್ಕಾಗಲ್ಲ ಅನ್ನುವಂಥದ್ದು, ಅದ್ರಲ್ಲೂ ಕೂಡ ಮನು ಧರ್ಮವನ್ನ ಯಾರದ ಇದ್ ಮಾಡ್ಕೊಂಡಿರ್ತಾರಲ್ಲ ಆ ಮೈಂಡ್ ಸೆಟ್ ಮಾತ್ರ, ಬೇರೆಯವ್ರಿಗೆ ಹಂಗಿರಲ್ಲ. ಅವರು ಹೆಣ್ಣು ಅಂತಂದಾಗ 4 ಗೋಡೆ ಮಧ್ಯದಲ್ಲಿ ಇರ್ಬೇಕು ಆಯ್ತಾ, ಯಾವುದೇ ವಿಚಾರದಲ್ಲಿ ಅವ್ರು ಹೊರಗೆ ಬರಬಾರ್ದು, ಈಗ್ಲೂ ಕೂಡ ತಲೆ ಮೇಲೆ ಬಟ್ಟೆ ಹಾಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಗಂಡ ಸತ್ತ ಅಂತ ಹೇಳಿದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಮನೇಲಿ ಕೂತ್ಕೋಬೇಕು ಅನ್ನುವಂತ ಈ ಮೈಂಡ್ ಸೆಟ್ ಇಟ್ಕೊಂಡಿದಾರಲ್ಲ, ಮನು ಧರ್ಮವನ್ನ ಇದ್ ಮಾಡ್ಕೊಂಡಿರೋರು, ಅವರು ಇದನ್ನ ಹೇರ್ತಾ ಇರೋದು ನಮ್ಮ ಮೇಲೆ. ಹಂಗಾಗಿನೇ ಇವತ್ತು ಮಹಿಳೆಯರು ಯಾವುದೇ ವಿಚಾರದಲ್ಲಿ ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಡೋ ಬದಲಿಗೆ ನಾವು ನೋಡಿದ್ದೀವಿ ಇತ್ತೀಚಿನ
ಸಂದರ್ಭದಲ್ಲಿ ಇಡೀ ಕ್ರೀಡೆಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶ ಗೆದ್ದು ಬಂದು ಕಿರೀಟವನ್ನು ತಂದು ಕೊಟ್ಟಾಗ ಅವ್ರನ್ನ ವೈಭವೀಕರಿಸ್ತಾರೆ. ಆದ್ರೆ ಆ ಹೆಣ್ಮಕ್ಳು ಕ್ರೀಡಾ ಇದ್ರಲ್ಲಿ ಕುಸ್ತಿಪಟುಗಳು ನಮ್ಗೆ ತಿಂಗಳಾನ್ಗಟ್ಲೆ ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಹೋರಾಟದಲ್ಲಿ ಕೂತಿದ್ದು ನಾವೆಲ್ಲ ನೋಡಿದೀವಿ ಅಲ್ವಾ. ಆ ಹೆಣ್ಮಕ್ಳಿಗೆ ಅದೇ ಚೇರ್ಮನ್ ಆಗಿದ್ದವರು, ಸಂಸದರು, ಇವ್ರು ಆದ ಅಂತವ್ರು ಆ ಕಮಿಟಿಯ ಚೇರ್ಮನ್ ಆಗಿದ್ರು. ಅವ್ರದ್ದು ಲೈಂಗಿಕ ಕಿರುಕುಳವನ್ನ ಹಿಮ್ಮೆಟ್ಟಿಸಿದಕ್ಕೆ ಯಾವಾಗ ಮಾತಾಡಿಲ್ಲ ಯಾರು ಕೂಡ. ಪ್ರಧಾನಿಯವರು ಕೂಡ ಮಾತಾಡಿಲ್ಲ. ಅವರು ಕೂಡ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸ್ಲೋಗನ್ ಕೊಟ್ಕೂಡ್ಲೆ ಏನ್ ಹೆಣ್ಮಕ್ಳಿಗೆಲ್ಲ ಸುರಕ್ಷತೆ ಕೊಡ್ತಾರೆ ಕಲ್ಪಿಸ್ತಾರೆ ಅಂತೇಳಿ ಸಾಕಷ್ಟು ಜನಗೆ ಭ್ರಮೆ ಇತ್ತು. ಬಟ್ ಆದ್ರೆ ಆ ವಿಚಾರದಲ್ಲಿ ಒಂದೇ ಒಂದು ಕೂಡ ಧ್ವನಿ ಎತ್ತಲಿಲ್ಲ. ಅವ್ರಿಗಿಡೀ ದೇಶದಲ್ಲಿ ಮಹಿಳಾ ಚಳವಳಿಗಳು, ಮಹಿಳೆಯರು ಬೆಂಬಲಿಸಿದ್ರು ಎಲ್ಲ ಕಡೆಗಳಲ್ಲಿ. ನಾವೆಲ್ಲರೂ ಕೂಡ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಏನೋ ಒಂಥರ ಮಾಡಿದ್ವಿ. ಹೋಪ್ ಅಂತಿರಲ್ಲ ಮ್ಯಾಮ್. ಸೊ ಯಾರೋ ಒಬ್ರು ಹೇಳಿ ಸರಿ ಮಹಿಳೆಯರ ಬಗ್ಗೆ ಒಂದು ಹೇಳ್ತಿದಾರೆ ಅಂದಾಗ ಎಲ್ಲೋ ಒಂದ್ ಕಡೆ ಒಂದು ಆಸೆ ಹುಟ್ಟುತ್ತೆ, ಸರಿ ಆಗುತ್ತೆ ಅಂತೇಳಿ. ಆದ್ರೆ ಆ ತರದ ಹೇಳದಂತವ್ರು ನಡ್ಕೊಳ್ಳಿಲ್ಲ ಅಂತ ಅನ್ನುವಾಗ ಅವ್ರಿಗೆ ಹೇಳಕ್ಕೂ ರೈಟ್ಸ್ ಇಲ್ಲ, ಮತ್ತೆ ಅವ್ರು ಹೆಂಗ್ ನಂಬಕ್ ಸಾಧ್ಯ ಅಂತೇಳಿ. ಆ ರೀತಿಯಾಗಿ ಇದ್ ಮಾಡುವಾಗ ಅವ್ರು ಅವತ್ತು ಫೈಟ್ ಮಾಡಿ ಇವತ್ತು ಎದುರಿಸಿ ಅವ್ರನ್ನ ವಾಪಸ್ ತಗೊಳ್ಳೋ ತರದಲ್ಲಿ ಕೇಸ್ಗಳನ್ನ ಮಾಡ್ತಾರೆ. ಆ ರೀತಿಯಾಗಿ ಎಲ್ಲ ವಿಭಾಗಗಳಲ್ಲೂ ನೋಡ್ತೀವಿ ನಾವು. ಫಿಲಮ್ ಇಂಡಸ್ಟ್ರೀಸಲ್ಲಿ ನೋಡ್ತೀವಿ, ಬೇರೆ ಬೇರೆ ಬ್ಯಾಂಕ್ ಎಂಪ್ಲಾಯ್ಸ್ಗಳಲ್ಲಿ ನೋಡ್ತೀವಿ, ಎಲ್ಲ ಕಡೆಗಳಲ್ಲಿ. ಇದನ್ನು ತಡೆಗಟ್ಟಲಿಕ್ಕೆ ಅಂತೇಳಿನೇ ಆ್ಯಕ್ಚುಲಿ ವಿಶಾಖ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಇದ್ರ ಗೈಡ್ಲೈನ್ಸ್ ಕೂಡ ಇದೆ. ಎಲ್ಲಿ ದುಡಿಯೋ ಮಹಿಳೆಯರು ಇರ್ತಾರೆ ಅಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ತಡೆಯುವಂಥ ಕಮಿಟಿಗಳ ರಚನೆ ಮಾಡಬೇಕು. ಅದರಲ್ಲಿ ಹೆಣ್ಮಕ್ಳು ಕಮಿಟಿಯಲ್ಲಿ ಪಾರ್ಟ್ ಆಗಿರಬೇಕು, ಮ್ಯಾನೇಜ್ಮೆಂಟು ಇರಬೇಕು, ಹೊರಗಿಂದ ಅಡ್ವೊಕೇಟ್ ಅಥವಾ NGO ಇರಬೇಕು ಅಂತೇಳಿ. ಬಟ್ ಅದನ್ನು ಇದುವರೆಗೂ ಕೂಡ ಎಲ್ಲೋ ಕೆಲವೊಂದಷ್ಟು ಕಂಪನಿಗಳಲ್ಲಿ ನಾಮಕಾವಾಸ್ತಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ, ಬೇರೆ ಎಲ್ಲೂ ಇಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇಲ್ಲ, ಮಾಡಬೇಕು ಅಂತ ಇತ್ತೀಚೆಗೆ ಒಂದು ಧ್ವನಿ ಜೋರಾಯಿತು. ಅದೇ ಥರದ್ದು ಎಲ್ಲೆಲ್ಲ ಆ ಥರದ್ದು ಇದೆ ಅನ್ನುವಂಥದ್ದನ್ನ ಮಾಡಿದ್ದೇ ಆದರೆ ಮುಕ್ತವಾಗಿ ಆ ಹೆಣ್ಮಗಳು ತನ್ನ ಮೇಲೆ ಆಗುವಂಥ ನೋವುಗಳನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅವರು ಹೇಳ್ಕೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ಹೇಳ್ಕೊಂಡು ಹೊರಗಡೆ ಬಂತು ಅಂದ್ರೆ ನಮ್ಮ ಸಮಾಜ ಹೆಂಗ್ ಹೇಳುತ್ತಂದ್ರೆ ಯಾರಿಗೂ ಹೇಳದೆ ದೇವ್ಳಿಗೆ ಮಾತ್ರ ಆಯ್ತಾ. ನಮ್ಮ ಮಹಿಳೆಯರೇ ಮಾತಾಡುವಂತ ಒಂದು ವಾತಾವರಣವನ್ನು ಇವತ್ತು ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಹಂಗಾಗಿ ಆ ಹೆಣ್ಮಗಳು ನೋವಾದಾಗ್ಲೂ ಕೂಡ ಅದನ್ನ ಹೇಳ್ಕೊಳ್ಲಿಕ್ಕಾಗ್ದೆ ಅಲ್ವಾ ಅನುಭವಿಸ್ತಾರೆ. ತೀರಾ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಅಂತಂದಾಗ ಇಷ್ಟು ದಿನ ನೀನ್ ಯಾಕೆ ಸುಮ್ನಿದ್ದೆ ಅಂತ ಹೇಳುವ ಪ್ರಶ್ನೆನೂ ಕೂಡ ಇಲ್ಲಿ ಇದು ಮಾಡ್ತಾರೆ. ಅಂದ್ರೆ ಅವಳು ನಾನು ಹೇಳ್ಕೊಂಡ್ರೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಾತಾವರಣ ಇವತ್ತು ದೇಶದಲ್ಲಿ ಇಲ್ಲ. ಎಲ್ಲಿ ಕೂಡ ಇವತ್ತು ಹೆಣ್ಮಕ್ಳಿಗೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಇಲ್ಲ. ಹಾಗಾಗಿ ಇವತ್ತು ನೋಡಿ ಹಸು ಗೂಸಿಂದ ಹಿಡಿದು ಇವತ್ತು ನಾವೆಲ್ಲ ಕೂಡ ಚಿಕ್ಕುಳು ಇರುವಾಗ ಅಟ್ಲೀಸ್ಟ್ ಆಚೆ ಈಚೆ ಆಟ ಆಡ್ಕೊಂಡಾದ್ರೂ ಬೆಳೆದಿದ್ದೀವಿ. ಇವತ್ತು ನಮ್ಮ ಮಕ್ಕಳು ಬರೀ ಮೊಬೈಲ್ ಫೋನ್ನಲ್ಲಿ ಸ್ಥಿಮಿತವಾಗಿದ್ದಾರೆ. ಯಾಕೆಂದ್ರೆ ಹೊರಗಡೆ ಬಿಟ್ರೆ ಅಕ್ಕಪಕ್ಕದಲ್ಲಿ ಮನೆ ಬಿಟ್ಟೋದ್ರೂ ಕೂಡ ಭಯ ಆಗುತ್ತೆ, ಯಾವ ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೋ ಏನಾಗುತ್ತೋ ಅಂತೇಳಿ. ಇಲ್ಲ ಆಟ ಆಡೋಕೆ ಕಳಿಸಿದ್ರೆ ಮಗುವಿನ ಭಯ ಆಗುತ್ತೆ. ಇಂಥ ಘಟನೆಗಳನ್ನ ನಾವು ದಿನ ಜಲವಾದಿ ಮಹಿಳಾ ಸಂಘಟನೆಯಲ್ಲಿ ಪ್ರತಿದಿನ ನೋಡ್ತಿದ್ದೀವಿ. ಪ್ರತಿದಿನ ಆಡುಗುಸಲ್ಲಿ ನಮ್ದೇ ನಿಜ ಇತ್ತೀಚಿನ ಇದರಲ್ಲಿ ಕಳೆದ ಒಂದು 3-4 ವರ್ಷದ ಹಿಂದೆಗಡೆ 3 ವರ್ಷ 4 ವರ್ಷ ಒಂದು 3-4 ಕೇಸಿಗೆ ನಾನೇ ವಿಟ್ನೆಸ್ ಕೂಡ ಹಾಕಿದ್ವಿ. ಆ ಕೇಸ್ಗಳು ಹ್ಯಾಂಡ್ಲ್ ಮಾಡಿದಾಗ ಯಾಕಂದ್ರೆ ಯಾರು ಕೂಡ ವಿಟ್ನೆಸ್ ಹೇಳಕ್ ಬರಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲೂ ಅವ್ರಿಗೆ ಧೈರ್ಯ ತುಂಬಿ ಆ ಕೇಸನ್ನ ಇದು ಮಾಡಲಿಕ್ಕೆ ಕೇಸ ಸ್ಟ್ರಾಂಗ್ ಮಾಡಲಿಕ್ಕೆ ಧೈರ್ಯ ತುಂಬಲ್ಲ. ನೀವು ಕೇಸ್ ಮಾಡ್ತೀರಾ, ಏನು ಮಾಡ್ತೀರಾ, ಮುಂದೆ ಹೇಗಾಗುತ್ತೆ, ನೀವು ಕೋರ್ಟ್ಗೆ ಹೋಗ್ತೀರಾ, ಎದುರಿಸ್ತೀರಾ ಅವ್ರನ್ನ ಆರೋಪಿಗಳನ್ನ, ಹಿಂಗೆಲ್ಲ ಧೈರ್ಯವನ್ನ ತುಂಬ ಬದಲಿಗೆ ಇನ್ನಷ್ಟು ಅಂತ ಭಯ ಹುಟ್ಟಿಸ್ತಾರೆ. ಈ ತರ ಇರುವಾಗ ತುಂಬಾ ನೋಡ್ತೀವಿ. ಈಗ ರೀಸೆಂಟಿಯಾಗಿ 6 ವರ್ಷದ ಮಗು ಆಟ ಆಡ್ತಾ ಇದ್ದಿದ್ದು January 14th. ಆಕೆ ಸ್ವೀಟ್ ಏನೋ ಬೇಕು ಅಂತ ಕೇಳಿದ್ಲು ಅಂತೇಳಿ ತಾಯಿ ಮಾಡಿ ಮೇಲೆ ಹೋಗಿ ಸೌದೆ ತಗೊಂಬರೋ ಅಷ್ಟೊತ್ತಿಗೆ ಅವನು ಯಾರೊಬ್ಬ ಅಲ್ಲಿ ಕೆಲಸ ಮಾಡೋಂಥವನು 25 ವರ್ಷದ ಬಿಹಾರಿ ಮೂಲದವನು ಆ ಹೆಣ್ಣು ಮಗುನ ಕುಡಿದು ಬಂದು ಆ ಹೆಣ್ಣು ಮಗು ಮೇಲೆ ಬಿದ್ದಿರೋ ರಭಸಕ್ಕೆ ಆ ಮಗು ಡೆತ್ ಆಯ್ತು. ಬಿದ್ದಿರೋ ಮಗು ಮೇಲೆ ಬಿದ್ದು ಆ ಮಗುನ ರೇಪ್ ಮಾಡಿದ್ದಾನೆ. 6 ವರ್ಷದ ಮಗು. ಏನ್ ಮಾಡ್ತೆ, ಆ ತಾಯಿ ಬಂದು ನೋಡುವಾಗ್ಲೂ ಮೇಲೆ ಬಿದ್ದಿದ್ದಂತೆ. ಆ ತಾಯಿ 4 ಏಟ್ ಹಾಕಿ ಅವ್ನು ಎಳೆದು ಹಾಕಿ ಮಗುನ ಎತ್ಕೊಂಡು ಕೆಳಗಡೆ ಬರೋಷ್ಟೊತ್ತಿಗೆ ಮಗು ಡೆತ್ ಆಗಿತ್ತು. ಅಂದ್ರೆ ಆಟ ಆಡೋ ಮಗುಗೂ ಕೂಡ ಇವತ್ತು ನಾವು ಇನ್ಸ್ಟ್ರಕ್ಷನ್ ಮಾಡಿ ಎಲ್ಲೋ ಒಂದ್ ಕಡೆ ಕೂಡ ಹಾಕುವಂತ ವಾತಾವರಣ ಇದ್ರೆ ಯಾರಿಗೆ ಬೇಟಿ ಬಚಾವ್ ಅಂತ ಹೇಳ್ತಾರೆ. ಹೇಳುವಂತ ಜನ ನಾವು ಸುರಕ್ಷತೆಯನ್ನ ಕಲ್ಪಿಸಿದೀವ,
ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನಮ್ಮ ಹೆಣ್ಣು ಮಕ್ಕಳ ಇಶ್ಯೂಸ್ ಬರುವಾಗ ಯಾಕೆ ಯಾರು ಮಾತಾಡಲ್ಲ? ಇತ್ತೀಚೆಗೆ ಅಸೆಂಬ್ಲಿ ಒಳಗಡೆನೆ CT ರವಿ ಅವರು ನಮ್ಮ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಪ್ರಾಸಿಕ್ಯೂಷನ್ ಅಂತೇಳಿ ಬಳಸ್ಬಿಟ್ರು ಪದನ. ಹೌದು ಅಲ್ವಾ? ಅಂದ್ರೆ ಅದು ಒಂದು ಇಡಿಯಾಗಿ ಇದ್ರ ಘನತೆ ಗೌರವಯುತವಾಗಿ ಮಾತಾಡ್ಬೇಕಾದಂತ ಒಂದು ಸ್ಥಳದಲ್ಲಿ ಆ ರೀತಿ ಭಾಷೆಗಳನ್ನ ನೀವು ಬಳಸ್ತೀರಾ ಅಂತಂದ್ರೆ ನೀವು ಯಾವ ರೀತಿಯಾಗಿ ಹೆಣ್ಮಕ್ಳು ಗೌರವ ಕೊಡ್ತೀರಾ? ಒಬ್ಬ ಪ್ರಾಸಿಕ್ಯೂಷನ್ ಇರೋ ಬಗ್ಗೆ ಇವ್ರಿಗೆ ಮಾತಾಡಕ್ ರೈಟ್ಸ್ ಇಲ್ಲ. ಅವಳ ವೃತ್ತಿ, ಹೌದು, ಅವಳು ಆ ವೃತ್ತಿಗೆ ತಳ್ಳಿದವ್ರು ನೀವು ಅಲ್ವಾ? ಬಟ್ ಅವ್ರ ಹೆಸರಿಟ್ಟು ಹೆಂಗ್ ಮಾತಾಡ್ತೀರಿ ನೀವು ಅಲ್ವಾ? ಈ ರೀತಿಯಾಗಿ ಇವತ್ತು ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಧೈರ್ಯವಾಗಿ ಹೊರಗಡೆ ಬರ್ಲಿಕ್ಕೆ ಆಗದೆ ಇರುವಂತ ವಾತಾವರಣವನ್ನ ಈಗ ಎಷ್ಟು ದಿನ ಸಂಪಾದಿಸ್ಕೊಂಡ್ಬಂದಂತ ಇದನ್ನೆಲ್ಲವನ್ನು ಕೂಡ ಹೆಣ್ಮಕ್ಳನ್ನ ಇನ್ನೊಂದಷ್ಟು ತಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ನಾವೇ ಹೇಳ್ತಿದೀವಿ, ಈಗ ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಏನೇ ಬರ್ಲಿ ಫೇಸ್ ಮಾಡ್ಬೇಕು ಅಂತೇಳಿ. ಯಾರೋ ಒಬ್ಬರು ನಮ್ಮನ್ನ ಚಾರಿತ್ರವಧ ಮಾಡ್ತಾರೆ ಅಂತೇಳಿ ನಾವ್ ಇದು ಮಾಡಿದ್ರೆ ಇನ್ನಷ್ಟು ಹಂಚ್ಕೊಂಡ್ ಮನೇಲಿ ಇರ್ತೀವಿ ಅನ್ನೋದ್ ಬಿಟ್ರೆ ಹೊರಗೆ ಬರಕ್ಕಾಗಲ್ಲ. ಅದನ್ನೇ ಅವ್ರು ಬಯಸೋದು. ಹೆಣ್ಮಕ್ಳನ್ನ ಹೇಗಾರು ಮಾಡಿ ಒಳಗಡೆ ತಳ್ಳಬೇಕು ಅಂತ ಅನ್ನುವಾಗ ಈ ತರದಾದಂತ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅವತ್ತಿನ ಕಾಲದಲ್ಲಿ ಫ್ರೀಡಮ್ ಫೈಟರ್ಸ್ ಹೋರಾಟ ಮಾಡುವಾಗ್ಲೂ ಹೆಣ್ಮಕ್ಳಿಗೆ ಇಂತಹ ಮಾತುಗಳು ತಪ್ಪಿದ್ದಲ್ಲ ಅಲ್ವಾ? ಇಂತಹ ಮಾತು ತಪ್ಪಿದ್ದಾರೆ. ಇವೆಲ್ಲವನ್ನು ಎದುರಿಸಿ ಅವರು ನಿಂತಿದ್ದಕ್ಕೇನೆ ಅವ್ರೇನಾದ್ರು ಒಂದು ಸಾಧನೆ ಮಾಡಿದ್ದಾರೆ. ಇದನ್ನು ಮೀರಿ ನಾವು ಕೂಡ ಆ ತರದೊಂದು ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ಮುಂದಿನ ಪೀಳಿಗೆಗಾದ್ರೂ ಒಂದಷ್ಟು ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಹಂಗಾಗಿ ನನಗೆ ಅನ್ಸೋದು ಇವತ್ತಿನ ಸಂದರ್ಭದಲ್ಲಿ ಮಹಿಳಾ ಪರವಾದಂಥ ಕಾನೂನುಗಳು, ಅವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಬರುವಾಗ ನ್ಯೂಯಾರ್ಕ್ನಲ್ಲಿ ಕ್ಲಾರಾ ಜೆಟ್ಕಿನ್ ಅಂತವ್ರ ನೇತೃತ್ವದಲ್ಲಿ ನಡೆದಂಥ ಗೌರ್ಮೆಂಟ್ಸ್ ಹೋರಾಟನೇ ಅದು. ಇಡೀ ಜಗತ್ತಿಗೆ ಅದೊಂದು ವಿಸ್ತರಣೆಯಾಗಿಯೇ ಈ ಕಾಲು ಕೊಟ್ಟಿದ್ದು. ಅವತ್ತು ಅವ್ರು 8 ಗಂಟೆಗಳ ದುಡಿಮೆ, 8 ಗಂಟೆ ರೆಸ್ಟ್ ಬೇಕು ಅಂತೇಳಿ, ನಮ್ಮ ಓಟಿನ ರೈಟ್ಸ್ ಆಗ್ಬೋದು, ಎಲ್ಲ ರೀತಿಯಾದಂಥ ಕಾನೂನುಗಳು ಕೂಡ ಬಂದಿದ್ದು ಹೋರಾಟದ ಮೂಲಕ. ಬಟ್ ಆದ್ರೆ ಇವತ್ತು ಅದನ್ನ ಕಿತ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಇವತ್ತು ನಮ್ಮನ್ನು ಆಳ್ತಾ ಇರುವಂಥ ಸರ್ಕಾರಗಳು ಮಾಡ್ತಿದ್ದಾವೆ. ಅದರಲ್ಲೀಗ 8 ಗಂಟೆ ಕೆಲಸ ಇದಾಗಲ್ಲ, ಪರವಾಗಿಲ್ಲ 12 ಅವರ್ ಮಾಡಲಿ ಅಂತೇಳಿ ಮ್ಯಾನೇಜ್ಮೆಂಟ್ಗಳು ಶಿಫಾರಸ್ ಮಾಡ್ತಾರೆ. ಅದಕ್ಕೆ ಸರ್ಕಾರಗಳು ಅಸ್ತು ಅಂತ ಹೇಳ್ತಾರೆ ಅಂತಂದ್ರೆ ಓಟ್ ಹಾಕುವಾಗ ಇದನ್ನೆಲ್ಲ ಹೇಳ್ತಾರ? ಹೋರಾಟ ಹಾಕುವಾಗ ಏನ್ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಕೈ ಕಾಲು ಗಲೀಜಾಗಿದ್ರು ಅಮ್ಮ ಅಕ್ಕ ಅಂತ ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ, ನಿಮ್ ಪರವಾಗಿ ನಾವೇನಾದ್ರೂ ಮಾಡ್ತೀವಿ ಅಂತೇಳಿ. ಆದ್ರೆ ಇವತ್ತು 12 ಗಂಟೆ ಕೆಲಸ ಅಂದ್ರೆ 8 ಗಂಟೆ ಕೆಲಸ ಮಾಡಿ ಹೆಣ್ಮಗಳು ಮತ್ತೆ ಮನೆಗೆ ಹೋಗಿ ಮನೆಯಲ್ಲಿ ಕೆಲಸ ಮಾಡಿ ಮಲಗುವಾಗ ರಾತ್ರಿ 12 ಗಂಟೆ ಆಗಿರುತ್ತೆ. ಮತ್ತೆ ಬೆಳಗ್ಗೆ ಎದ್ದು ಮಕ್ಕಳು ಗಂಡ ಎಲ್ಲಾರನ್ನೂ ಸುಧಾರಿಸಿ ಹೊಡ್ತಿರ್ತಾಳೆ. ಆಕೆಗೆ ಒಂದಷ್ಟು ರೆಸ್ಟ್ ಅನ್ನೋಂಥದ್ದು ಕೂಡ ಇವತ್ತು ಸಿಗ್ತಿಲ್ಲ. ಇವತ್ತು ಅಪೌಷ್ಟಿಕತೆಯಿಂದ ಇವತ್ತು ಬಳಲ್ತಿದ್ದಾರೆ ಹೆಣ್ಮಕ್ಳು. ಯಾರನ್ನೇ ನೋಡಿದಾಗ್ಲೂ ಸ್ವಲ್ಪ ಏಜ್ ಆದಂತವ್ರು ಅಜ್ಜಿ ತಾತಂದಿರು ಎಷ್ಟೋ ಗಟ್ಟಿಯಾಗಿದ್ದಾರೆ. ಇವತ್ತು 30-35 ಏಜ್ ಇರೋಂಥ ಹೆಣ್ಮಕ್ಳು ಕೂಡ ಇವತ್ತು ಅಪೌಷ್ಟಿಕತೆ ಅಂತ ಇವತ್ತು ಮೂಳೆ ನೋವುಗಳಿಂದ ಇವತ್ತು ಬಳಲ್ತಾ ಇದ್ದಾರೆ. ಅಂತ ರೀತಿಯಲ್ಲಿ ಇವತ್ತು ನೀವು ಅಂಥದಕ್ಕೆ ಹೆಚ್ಚು ಒತ್ತನ್ನ ಕೊಡೋ ಬದಲಿಗೆ ಇವತ್ತು ಆರೋಗ್ಯಕ್ಕೆ ಹೆಚ್ಚು ಸರ್ಕಾರಗಳು ಒತ್ತನ್ನ ಕೊಡೋದ್ರ ಮೂಲಕ ಎಲ್ಲರಿಗೂ ಕೂಡ ಫ್ರೀಯಾಗಿ ಆರೋಗ್ಯ ಸಿಗುತ್ತೆ ಅಂತಂದಾಗ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಬಟ್ ಇವತ್ತೇನಾಗ್ತದೆ, ಒಂದು ಕಾಲು ನೋವು ಕೈ ನೋವು ಏನೋ ಬರ್ತದೆ ಹೆಣ್ಮಕ್ಳಿಗೆ ಅಂತನ್ನುವಾಗ ಅವ್ರೊಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಾವು ಸಣ್ಣ ಒಂದು ಇದಕ್ಕೆ ಹೋಗ್ತೀವಿ ಅಂದ್ರೆ 1000 ರೂಪಾಯಿ ಇಡಬೇಕು. ಹೌದು. ಇನ್ನೊಂದು ಸಣ್ಣ ಕಾಯಿಲೆ ಬಂತು ಅಂತ ಅದ್ರಲ್ಲಿ ಇತ್ತೀಚೆಗೆ ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರಸ್ ಕ್ಯಾನ್ಸರು ಮಹಿಳೆಯರಲ್ಲಿ ಇವತ್ತು ಯಥೇಚ್ಛವಾಗಿ ಒಂಥರ ಏನು ಇವತ್ತು ವೈರಲ್ ಫೀವರ್ ಇದೆಯಲ್ಲ ಆ ರೀತಿಯಾಗಿ ತುಂಬ ಹರಡ್ಕೊಂತಿದೆ. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗಲ್ಲ. ಸರ್ಕಾರಿ ಹಾಸ್ಪಿಟ್ಲಿಗೆ ನಾವು ಹೋಗ್ತೀವಿ ಅಂತನ್ನುವಾಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಆ ರೀತಿಯಾದಂಥ ಸೌಲಭ್ಯಗಳು ಇನ್ನೂ ಕೂಡ ಇಲ್ಲ. ಅದು ಅಲ್ಲೂ APL BPL ಅಂತೇಳಿ ತೀರಾ ನಿರ್ಗತಿಕರ ಕೈಯಲ್ಲಿ BPL ಕಾರ್ಡ್ ಇಲ್ಲ. ಯಾರೋ ಪಾಪ ಆರೋಗ್ಯಕ್ಕೆ ತಗೊಳ್ಳಿಕ್ಕೆ BPL ಕಾರ್ಡ್ ಸುಮಾರು ಜನ ಇಟ್ಕೊಂಡಿದ್ದಾರೆ. ತೀರಾ ನಿರ್ಗತಿಕರ ಕೈಯಲ್ಲಿ BPL ಕಾರ್ಡ್ ಇಲ್ಲದೆ ಇದ್ದಾಗ ಇವತ್ತು ಅವರಿಗೆ ತನ್ನ ಚಿಕಿತ್ಸೆಯನ್ನ ತೋರಿಸ್ಕೊಳ್ಳಿಕ್ಕಾಗದೆ, ಚಿಕಿತ್ಸಾ ವೆಚ್ಚವನ್ನು ಭರಿಸ್ಲಿಕ್ಕಾಗದೆ ಇವತ್ತು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಯನ್ನ ನಾವು ದಿನ ಬೆಳಗಾದ್ರೆ ನೋಡ್ತಿದ್ದೀವಿ. ಅಂದ್ರೆ ಯಾವೂ ಕೂಡ ಸರ್ಕಾರಗಳಿಗೆ ಆದ್ಯತೆ ಆಗ್ತಿಲ್ಲ. ನ್ಯಾಯವಾಗಿ ಮಾತಾಡಕ್ ಬಂದ್ರೆ ಸರ್ಕಾರ ಇದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿ ಆಸ್ಪತ್ರೆಗಳಿಗಿಂತ ಬೆಟರ್ ಮಾಡೋ ಕೆಪಾಸಿಟಿ ಸರ್ಕಾರಕ್ಕೆ ಇದೆ. ಸರ್ಕಾರಿ ಶಾಲೆಗಳು, ಹಾಸ್ಪಿಟಲ್ಗಳು ಎಲ್ಲಾನು ಅವರು ಒಳ್ಳೆ ಲೆವೆಲ್ಗೆ ಡೆವಲಪ್ ಮಾಡಿದ್ರೆ 100% ಜನತೆನೂ ಅದಕ್ಕೆ ಆಪ್ಟ್ ಮಾಡ್ತಾರೆ. ಆದ್ರೆ ಅವ್ರು ಮಾಡಲ್ಲ. ಯಾಕೆ ಮಾಡಲ್ಲ?
ಎಲ್ಲಾ MLAಗಳದು ಮೆಡಿಕಲ್ ಕಾಲೇಜ್ ಇದಾವೆ, ಸ್ಕೂಲ್ಗಳಿದಾವೆ, ನರ್ಸಿಂಗ್ ರೂಮ್ಗಳಿದಾವೆ, ಹಿಂಗೆಲ್ಲಾ ಇಟ್ಕೊಂಡಿರುವಾಗ ಅವ್ರದ್ದು ವ್ಯಾಪಾರ ಆಗ್ಬೇಕಲ್ವಾ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ಪಕ್ಕದಲ್ಲೇ ಕೇರಳ ರಾಜ್ಯ ಇದೆ. ಕೇರಳ ರಾಜ್ಯದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಿಮ್ಗೆ ಸೀಟ್ ಸಿಕ್ಲಿಲ್ಲ ಅಂತಂದ್ರೆ ಮಾತ್ರ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿರುವಂತ MP, MLA, ಮಿನಿಸ್ಟ್ರು ಎಲ್ಲರ ಮಕ್ಕಳು ಅಲ್ಲೇ ಹೋಗ್ತಾರೆ. ಅದು ಉನ್ನತೀಕರಣ ಪ್ರೈವೇಟ್ಗಿಂತ ಚೆನ್ನಾಗಿ ಅದು ನಡೀತಿದೆ. ಇಲ್ಲಿ ಏನಾಗ್ತದೆ, ಪ್ರೈವೇಟ್ ಸ್ಕೂಲಲ್ಲಿ ಇದ್ ಮಾಡುವಾಗ ಸಾಮಾನ್ಯ ನೀವು ನಮ್ ಗವರ್ಮೆಂಟ್ ಅದೇ ತರ ಫೆಸಿಲಿಟಿ ಕೊಟ್ಟು ಎಜುಕೇಶನ್ ಕೊಟ್ರೆ ಎಲ್ಲರ ಮಕ್ಕಳು ಅಲ್ಲೇ ಇಲ್ವಲ್ಲ. ಈಗ ಇವತ್ತು ನೋಡಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದು ನರ್ಸರಿಗೆ ನೀವು ಸೇರಿಸ್ತೀವಿ ಅಂತಂದ್ರೆ ₹1,00,000 ಇಟ್ಕೋಬೇಕು. ಹೋಗ್ತಾ ಹೋದಂಗೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹಾಗಾಗಿ ಸಾಮಾನ್ಯ ಜನ ಕೂಡ ನಾನ್ ಕೂಲಿ ಮಾಡ್ತಿದ್ದೆ, ನನ್ನ ಮಕ್ಕಳಾದ್ರೂ ಕೂಡ ಅಟ್ಲೀಸ್ಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಲಿ ಅಂತ ಬಯಸ್ತಾರೆ. ಆದ್ರೆ ಇವತ್ತು ಆ ರೀತಿ ವಾತಾವರಣ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಕೂಲ್ ಇದ್ರೆ ಟೀಚರ್ ಇಲ್ಲ, ಟೀಚರ್ ಇದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ, ಬಿಲ್ಡಿಂಗ್ಸ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಮತ್ತೆ ಅಲ್ಲಿ ಕ್ಲೀನ್ ಮಾಡೋರಿಲ್ಲ. ಅದೇ ಮಕ್ಕಳೇ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡೋದು ಅಂತ ನಮ್ ಸ್ಕೂಲ್ ಮಾಡೋಣ ಅಂತ ಹೇಳಿ ಟಾಯ್ಲೆಟ್ ಸಮೇತ ಕ್ಲೀನ್ ಮಾಡೋಂತ ಮಟ್ಟಕ್ಕೆ ನಿಂತಿದೆ. ಇವೆಲ್ಲವೂ ಕೂಡ ಏನ್ ತೋರಿಸ್ತದೆ? ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು, ಹೆಬ್ಬಾಳದ ದೊಡ್ಡಬಳ್ಳಾಪುರ ಹತ್ರ ನಿನ್ನೆವರೆಗೂ ಅದು 25-30 ವರ್ಷದಿಂದ ಇದ್ದಿದ್ದ ಸ್ಕೂಲು ದಿಢೀರ್ ಅಂತ ಮಾರನೇ ದಿನ ಡೊಮಾಲೇಷನ್ ಆಗ್ತದೆ ಅಂತೇಳಿ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಇವೆಲ್ಲವೂ ಇದಾವೆ. ಆ ಜಾಗಗಳನ್ನ ಅದನ್ನ ಲಪ್ಟಾಯಿಸಕ್ಕೆ ಅಂತೇಳಿ ಇದ್ದಕ್ಕಿದ್ದಂಗೆ ಅದೇನೇನೋ ಅರ್ಜಿಗಳಾಗ್ತಾರೆ. ಯಾವತ್ತಿಗೂ ಇಲ್ದ ಡಾಕ್ಯುಮೆಂಟ್ಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಆ ಡೊಮಾಲೇಷನ್ ಆಗ್ತದೆ ಅಂತಂದಾಗ ಯಾಕೆ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ವಾ? ಗೊತ್ತಿದ್ರು ಕೂಡ ಕಣ್ ಮುಚ್ಕೊಂಡು ಸುಮ್ನೆ ಇರ್ತಾರೆ. ಯಾಕೆಂದ್ರೆ ಯಾರಿಗೂ ಕೂಡ ಜನರ ಹಿತಾಸಕ್ತಿನೋ ಇಲ್ಲ ಸಮಾಜದಲ್ಲಿ ಸುಧಾರಣೆ ತರಬೇಕು ಅನ್ನುವಂತ ಕಾನ್ಸೆಪ್ಟ್ ಇರೋರು ಯಾರು ಗೆದ್ದೋಗಿಲ್ಲ. ಅಲ್ಲಿರೋರೆಲ್ಲ ರಿಯಲ್ ಎಸ್ಟೇಟ್ ಮಾಡೋಂಥವ್ರು, ಬೇರೆ ಬೇರೆ ವ್ಯಾಪಾರ ವಹಿವಾಟು ಮಾಡೋಂಥವ್ರು ಕೋಟಿಗಟ್ಟಲೆ ಹಣ ಚೆಲ್ತಾರೆ ಎಲೆಕ್ಷನ್ ಅಲ್ಲಿ, ಮತ್ತಿರ್ಗ ಹಣ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ. ಈಗ ನಿನ್ನೆ ಮೊನ್ನೆಯಿಂದ ಒಂದು 5 ದಿನದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ದಿನಕ್ಕೆ ಒಂದೊಂದು ಸಂಘಟನೆಯವರು ಹೋರಾಟ ಮಾಡ್ತಿದ್ದಾರೆ. ದಿನಕ್ಕೆ 10,000 5,000 ಜನ ಈ ರೀತಿ ಕೂರ್ತಿದ್ದಾರೆ. ನಿನ್ನೆ ಎಲ್ಲ ಈ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುವಂಥವ್ರು ಕೂತಿದ್ರು. ಮೊನ್ನೆ ಎಲ್ಲ ಬಿಸಿ ಊಟದಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ನಮ್ಮ ಸಂಬಳ ಸಾರಿಗೆ ಜಾಸ್ತಿ ಮಾಡಿ ಅಂತೇಳಿ. ಇವತ್ತು ಚಿಕ್ಕ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡೋರು, ನಾಳೆ ಅಂಗನವಾಡಿಯವರು. ಅಂದ್ರೆ ಪ್ರತಿನಿತ್ಯ ನನ್ನ ಬದುಕಿನ ಬಗ್ಗೆ, ನನ್ಗೆ ಬದುಕಿಗಾಗಿ ಬೆಲೆ ಏರಿಕೆನ ಜಾಸ್ತಿ ಮಾಡಿದೆ, ಅದಕ್ಕೆ ತಕ್ಕಂತೆ ಸಂಬಳ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕ್ ಪೂರ್ತಿ ಬರೀ ಹೋರಾಟದ ಒಂದು ಭಾಗವಾಗಿ ನಿಂತಿದೆ. ಆಯ್ತಾ? ಅಂದ್ರೆ ಅಲ್ಲಿ ಹೋರಾಟ ಯಾಕೆ ಮಾಡ್ತಾರೆ? ಏನ್ ಕೆಲಸ ಕಾರ್ಯ ಬಿಟ್ಟು ಇಡೀ ರಾಜ್ಯದಿಂದ ಬಂದಲ್ಲಿ ಕೂರ್ತಾರೆ ಅಂತ ಅನ್ನುವಾಗ ಅವ್ರು ಬದುಕಿನ ಪ್ರಶ್ನೆಗಳನ್ನ ಇಟ್ಕೊಂಡ್ಬಂದು ಅಲ್ಲಿ ಕೂತಿದ್ದಾರೆ. ಅದನ್ನ ಸರಿಪಡಿಸುವಂತ ಕೆಲಸನೂ ಕೂಡ ಇವತ್ತು ಸರ್ಕಾರಕ್ಕೆ ಆಗ್ತಿಲ್ಲ. ಯಾರೊಬ್ರು ಕೂಡ ಅಲ್ಲಿ ಕೂತ್ಕೊಂಡಿದಾರ್ರಿ ಅವ್ರ ಬೇಡಿಕೆ ಇತ್ಯರ್ಥ ಮಾಡ್ಬೇಕು ಅಂತ ಅಪೋಸಿಷನ್ ಪಾರ್ಟಿ ಅವ್ರು ಕೂಡ ಹೇಳಲ್ಲ. ಯಾಕೆಂದ್ರೆ ಯಾರ್ಯಾರು ಗೆದ್ದೇಳ್ತಾರೆ ಆ ಟೈಮಲ್ಲಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಆಕ್ಟ್ ಮಾಡ್ಕೊಳ್ತಾರೆ. ಕುರ್ಚಿ ಇಂಪಾರ್ಟೆಂಟ್ ಆಗ್ತದೆ ಬಿಟ್ರೆ ಓಟ್ ಹಾಕಿದ ಜನ ಯಾರು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗಲ್ಲ. ಓಟ್ ಹಾಕಿಲ್ಲ ಅಂದ್ರೆ ಏನಾಗೋದು ಮ್ಯಾಮ್? ಅದೇ ಓಟ್ ಹಾಕಿಲ್ಲ ಅಂತೇಳಿ ನಮ್ಮ ಜನ ಸ್ವಲ್ಪ ಎಜುಕೇಟ್ ಆದ್ರೆ, ನನ್ನ ಪ್ರಶ್ನೆಗಳ ಬಗ್ಗೆ ನೀನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಓಟ್ ಹಾಕಲ್ಲ ಅನ್ನುವಂತ ಹಠ ಇವ್ರೇನಾದ್ರು ತೊಟ್ರೆ ಇವ್ರು ಪಾಠ ಕಲಿತಾರೆ. ಬಟ್ ನಮ್ಮ ಜನರನ್ನು ಕೂಡ ಅವರ ಬಡತನನ ಬಂಡವಾಳ ಮಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕಾಸು ಕೊಟ್ರೆ ನಮ್ಗೆ ಓಟ್ ಹಾಕ್ತಾರೆ ಅನ್ನುವಂತ ಮೈಂಡ್ ಸೆಟ್ ಇಟ್ಕೊಂಡು ಇವತ್ತು ರಾಜಕಾರಣಿಗಳು ಅವರ ಬಡವತನವನ್ನ ಬಂಡವಾಳ ಮಾಡಿಕೊಂಡು ಇವತ್ತು ಅಧಿಕಾರ ಚಲಾಯಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದನ್ನ ನಾವು ಇವತ್ತು ಜನವಾದಿ ಮಹಿಳಾ ಸಂಘಟನೆ ತೀವ್ರವಾಗಿ ವಿರೋಧಿಸ್ತೀವಿ. ಮತ್ತೆ ಚುನಾವಣೆ ಟೈಮಲ್ಲೂ ಕೂಡ ನಿಜವಾಗ್ಲೂ ನಿಮಗೆ ಯಾರು ಕೆಲಸ ಮಾಡ್ತಾರೆ ಅನ್ನುವಂತ ಜನರಿಗೆ ಓಟ್ ಹಾಕಿ, ನಿಮ್ ಓಟ್ ಯಾವುದೇ ಕಾರಣಕ್ಕೂ ಮಾರ್ಕೋಬೇಡಿ ಅಂತಲೂ ಕೂಡ ನಾವು ಕರಪತ್ರಗಳನ್ನ ಹಾಕ್ತಿವಿ. ಅಲ್ಲಲ್ಲಿ ಬೀದಿ ಬದಿ ಸಭೆಗಳನ್ನ ಮಾಡಿ ಜನರನ್ನ ಎಜುಕೇಟ್ ಮಾಡ್ತೀವಿ. ಆದ್ರೆ ಒನ್ ನೈಟ್ ಅಲ್ಲಿ ಒಂದಷ್ಟು ಬದಲಾವಣೆ ಮಾಡುವಂತ ಕೆಲಸ ತಂತ್ರಗಾರಿಕೆಯನ್ನ ಇವತ್ತಿನ ರಾಜಕಾರಣಿಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿನೇ ಇವತ್ತು ನಮಗೆ ಬೇಕಾಗುವಂತ ಆರೋಗ್ಯ ಸಿಗ್ತಾ ಇಲ್ಲ, ಶಿಕ್ಷಣ ಸಿಗ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. 77 ವರ್ಷ ಸ್ವತಂತ್ರ ಬಂದಾಗ್ಲೂ ಕೂಡ ತಾನು ವಾಸ ಮಾಡುವಂತ ಜಾಗಕ್ಕೆ ಒಂದಷ್ಟಾಗ್ಲ ಹಕ್ಕುಪತ್ರ ಕೊಡಿ ಅಂತೇಳಿ ಇವತ್ತಿಗೂ ಹೋರಾಟ ಮಾಡುವಂತ ಪರಿಸ್ಥಿತಿ, ಕುಡಿಯೋ ನೀರಿಗಾಗಿ ಹೋರಾಟ ಮಾಡ್ಬೇಕಾಯ್ತು ಅಂತ ಎಲ್ಲವನ್ನೂ ಕೂಡ ಕಾಸು ಕೊಟ್ಟು ಕೊಂಡುಕೊಳ್ಳುವಂತ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರಗಳು ನಿರ್ಮಾಣ ಮಾಡಿದೆ. ಅಂದ್ರೆ ಯಾರಿಗೆ ಸಿಕ್ಕೈತೆ ಈ ಸ್ವಾತಂತ್ರ್ಯ? ಇದ್ರಲ್ಲೆಲ್ಲ ಬಲಿಯಾಗೋದು ಹೆಚ್ಚಿಗೆ ಹೆಣ್ಣು ಮಕ್ಕಳೇ ಇದರಲ್ಲಿ. ಯಾಕೆಂದ್ರೆ ಒಂದು ಬೆಲೆ ಏರಿಕೆ,
ಆಗ್ಲಿ ಏನೇ ಆದಾಗ್ಲೂ ಕೂಡ ಅದು ಮಹಿಳೆಯರೇ ಹೆಚ್ಚು ಇವತ್ತು ಬಲಿಯಾಗೋದು. ಯಾಕೆಂದ್ರೆ ಗಂಡಸರು ದುಡಿತಾರೆ, ದುಡಿಮೆ ಮಾಡ್ತಂದು ಕೂಲಿನ ಸಂಬಳ ಕೊಟ್ಬಿಡ್ಬೋದು. ಆದ್ರೆ ದಿನಕ್ಕೂ ಬೆಲೆ ಜಾಸ್ತಿ ಆದಾಗ ಒಂದು ತಿಂಗಳದ ಒಂದು 1000 ರೂಪಾಯಿ ಜಾಸ್ತಿ ಆಯ್ತು ಖರ್ಚು ಅಂತಂದ್ರೆ ಎಲ್ಲಿಂದ ನಿಭಾಯಿಸ್ತಾಳೆ ಹೆಣ್ಮಗಳು? ಆ ಟೈಮಲ್ಲಿ ಗಂಡ ಹೆಂಡತಿ ನಡುವೆ ಕ್ಲಾಶಸ್ಗಳಾಗ್ತವೆ ಅಲ್ವಾ? ಇವೆಲ್ಲದಕ್ಕೂ ಕಾರಣ ಸರ್ಕಾರಗಳೇ ಇವಾಗ್ತವೆ. ಹಾಗಾಗಿ ನಾವಿವತ್ತು ಬರೀ ವುಮೆನ್ಸ್ ಡೇ ಆಚರಣೆ ಮಾಡೋದಕ್ಕಿಂತ ಇವತ್ತು ಬಜೆಟ್ ಮಂಡಿಸ್ತಿದ್ದಾರೆ. ಜನರಿಗೆ ಬೇಕಾಗುವಂತ ರೀತಿಯಲ್ಲಿ ಮಹಿಳಾ ಪರವಾದಂತ ಬಜೆಟ್ನ ಮಂಡನೆ ಮಾಡೋದ್ರಿಂದ ಅದು ಹೆಚ್ಚು ಉಪಯೋಗ ಆಗ್ತದೆ. ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿಯಿಂದ ಇವತ್ತು ಬಸ್ ಫ್ರೀ ಇದ್ರಲ್ಲೆಲ್ಲ ಕೂಡ ಕೆಲವ್ರಿಗೆ ಉಪಯೋಗ ಆಗಿದೆ, ಅದಿಲ್ಲ ಅಂತಲ್ಲ. ಆದ್ರೆ ಕೊಂಡ್ಕೊಳ್ಳುವಂತ ಶಕ್ತಿಯನ್ನ ನೀವು ಹೆಚ್ಚಿಗೆ ಮಾಡಿದ್ದೆ ಆದ್ರೆ ಫ್ರೀ ಏನ್ ಬೇಕಾಗಿಲ್ಲ. ಇವತ್ತು ಕೊಂಡ್ಕೊಳ್ಳೋ ಶಕ್ತಿ ಇಲ್ದೇ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ, 1000 ರೂಪಾಯಿ ನನಗೆ ಉಳಿದ್ರು ಕೂಡ ನನ್ನ ಮಗುವಿನ ಫೀಸ್ಗೆ ಆಗುತ್ತೆ ಅಂತ ಒಬ್ಬ ತಾಯಿ ಯೋಚನೆ ಮಾಡ್ತಾಳೆ. ಬಿಟ್ರೆ ನನಗೇನೋ ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತೇಳಿ ಯಾರು ಕೂಡ ಫ್ರೀಯಾಗಿ ಏನು ಸುತ್ತಕ್ ಹೋಗಲ್ಲ, ಯಾರು ಸುತ್ತಕ್ ಹೋಗಲ್ಲ. ಬಟ್ ಅದನ್ನು ಕೂಡ ಇವತ್ತು ಕ್ಯಾಂಪೇನ್ ಮಾಡ್ತಾರೆ. ಹೆಣ್ಣು ಮಕ್ಳಿಗೆ ಏನೋ ಒಂದು ಬಸ್ ಫ್ರೀ ಕೊಟ್ಟೈತೆ ಅಂತ ಕೂಡ್ಲೆ ಫ್ರೀ ಕೊಟ್ಟಿದ್ದಕ್ಕೆ ಹಿಂಗಾಯ್ತು ಅನ್ನೋ ತರದಲ್ಲಿ ಇವತ್ತು ಬೇರೆಯವರು ಮಾತಾಡ್ತಾರೆ. ನಾವು ಕೇಳ್ತೀವಿ, ಮಹಿಳೆಯರಿಗೆ ಕೊಟ್ಟಿರೋದನ್ನ ಮಾತಾಡ್ತೀವಿ. ಜನ ಇವತ್ತು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟದೆ ಸರ್ಕಾರಿ ಹಣದಿಂದ ಇವತ್ತು ಬದುಕ್ತಿದಾರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಮ್ಯಾಮ್ ಈಗ ಮಾತಾಡುವಾಗ ನಾರಿ ಶಕ್ತಿ, ಹೆಣ್ಮಕ್ಳಿಗೆ ಬಸ್ ಫ್ರೀ, ಸೊ ಅಲ್ಲಿ ಏನೋ ಇಶ್ಯೂ ಆಯ್ತು, ಅದಕ್ಕೂ ಹೆಣ್ಮಕ್ಳೇ ಕಾರಣ, ಅದೇ ಅವ್ರ ಸಂಬಂಧನೂ ಇರೋದಿಲ್ಲ ಅಲ್ಲಿ, ಸೊ ಅದಕ್ಕೂ ಹೆಣ್ಮಕ್ಳೇ ಕಾರಣ ಅಂತಾರೆ. ಸೊ ಸಂಬಂಧ ಇದ್ರು ಇಲ್ಲದೆ ಇದ್ರು ಎಲ್ಲದಿನೂ ಹೆಣ್ಮಕ್ಳಿಗೆ ಲಿಂಕ್ ಮಾಡಿ ಅವ್ರಿಗೆ ಯಾವುದೋ ಒಂದು ರೀತಿ ಒಂದು ಪ್ರಾಬ್ಲಮ್ ತರದೇ ಒಂದು ಆಣವಾಯ್ತಿ ಅನ್ಬೋದು, ಇಲ್ಲ ಟ್ರೆಡಿಷನ್ ತರ ಇಟ್ಕೊಂಡ್ಬಿಟ್ಟಿದ್ದಾರೆ ಏನೋ ಸೊಸೈಟಿಯಲ್ಲಿ, ಹಂಗ ಅನ್ಸ್ಬಿಟ್ಟಿದೆ. ಹಂಗ್ ನೋಡಕ್ ಬಂದ್ರೆ ಈಗ ನೆಕ್ಸ್ಟ್ ಮೆಟ್ರೋ ಪ್ರಾಬ್ಲಮಿಗೆ ಹೋಗ್ಬೋದು. ಸಡನ್ ಆಗಿ ರೇಟ್ 1:2 ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. ಅಂಡ್ ಇನ್ನೊಂದ್ ಕಡೆ ದುಡಿತಿರೋರಿಗೆ ಸ್ಯಾಲ್ರೀಸ್ ಆಗ್ಲಿ ಆ ತರದ್ ಏನೂ ಜಾಸ್ತಿ ಮಾಡಲ್ಲ, ಖರ್ಚುಗಳು ಮಾತ್ರ ಜಾಸ್ತಿ ಆಗ್ತಿದೆ. ಬಡವರು ಬಡವರು ಆಗ್ತಿದ್ದಾರೆ, ಶ್ರೀಮಂತರಾಗೆ ಉಳ್ಕೊಂಡಿದ್ದಾರೆ. ಮಧ್ಯದಲ್ಲಿರೋರು ಟ್ಯಾಕ್ಸ್ಗಳು ಕಟ್ಕೊಂಡು ಈ ಕಡೆ ಬಡತನಕ್ಕೂ ಹೋಗಕ್ಕಾಗಲ್ಲ, ಅವರು ಶ್ರೀಮಂತಕ್ಕೇನು ಇರೋದಕ್ಕಾಗಲ್ಲ. ಸೊ ಇದಕ್ಕೆಲ್ಲ ಒಂದ್ ರೀತಿ ಸರ್ಕಾರ ಒಂದ್ ಕಡೆ ಒಂದು ಭಾಗ ಇದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಪಬ್ಲಿಕ್. ಸೊ ಈಗ ಪಬ್ಲಿಕ್ ಯಾರು ಇದನ್ನ ಎದುರ್ಸೋದಿಕ್ಕೆ ಆಗ್ತಿಲ್ವಾ, ಇಲ್ಲ ಏನ್ ನಡೀತಿದೆ ಮ್ಯಾಮ್ ಸೊಸೈಟಿಯಲ್ಲಿ? ಈಗ ನೋಡಿ, ಮೆಟ್ರೋದು ನೀವು ಹೇಳ್ದಂಗೆ ಬಸ್ಸು, BTS ಬಸ್ಸಿನ ದರವನ್ನ ಇವ್ರೇನ್ ಫ್ರೀ ಮಾಡಿದ್ರು ಅಂದ ಕೂಡಲೇ ಒಂದಷ್ಟು ಓಡಾಡುವಾಗ ಈ ದೊಡ್ಡ ಸುದ್ದಿ ಮಾಡಿದ್ರು. ಆ ಬಸ್ಸಿನ ಡೋರ್ ಏನೋ ನಟ್ಟು ಬಲ್ಟು ಲೂಸ್ ಆಗಿ ಮುರಿದೋದ್ರೆ ಹೆಣ್ಮಕ್ಳು ನೂಕು ನುಗ್ಗಲಲ್ಲೇ ಮುರಿದ ಹಾಕಿದ್ರು ಅಂತ ಹೇಳಿ, ಮತ್ತೇನ್ ಬಸ್ಸು ತುಂಬಿ ತುಳುಕ್ತಾ ಇದ್ದಾವೆ ಅಂತಂದ್ರೆ ಫ್ರೀ ಅಂತೇಳಿ ಎಲ್ಲೆಲ್ಲೋ ಊರು ಸುತ್ತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ನಮ್ಮ ಫಿಲಮ್ ಸ್ಟಾರ್ ಶ್ರುತಿ ಮೇಡಮ್ ಅವರೇ ಹೇಳಿದ್ರು ಯಾವುದೋ ಒಂದು ಚುನಾವಣಾ ಭಾಷಣದಲ್ಲಿ, ಏನೇನು ಹೆಂಡ್ತಿದ್ರು ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತೇನ್ರಯ್ಯ ಅಂತೇಳಿ ಅದನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ ಎಲ್ಲ. ಅಂದ್ರೆ ಯಾವ ಹೆಣ್ಮಕ್ಳು ಕೂಡ ತನ್ನ ಮನೆಯಲ್ಲಿ ಮೈಮುರಿಯಷ್ಟು ಕೆಲಸ ಇಟ್ಕೊಂಡು ಅದನ್ನ ಬಿಟ್ಟು ಊರ್ ಸುತ್ತಕ್ಕೆ ಯಾರು ಹೋಗಲ್ಲ. ಎಲ್ಲ ಒಂದು ಅಪ್ಪ ಅಮ್ಮ ನೋಡ್ಕೊಂಡ್ ಬರ್ತೀವೋ, ಇಲ್ಲ ಅಂತಂದ್ರೆ ನನ್ನ ರಿಲೇಷನ್ಸ್ ಯಾರು ಆರೋಗ್ಯ ಸರಿ ಇಲ್ಲ ಇದಿಲ್ಲ ಅಂತಂದು ಒಂದು ನೋಡ್ಕೊಂಬರಕ್ಕೆ ಅಂತ ಹೋಗ್ತಾರೆ ಅನ್ನೋದು ಹೊರತುಪಡಿಸಿದ್ರೆ ಯಾರು ಹಂಗ ಹೋಗಲ್ಲ. ಏನೋ ಫ್ರೀ ಆಗೋ ಇದ್ದಾಗ್ಲಿ ದುಡ್ಡು ಕೊಟ್ಟಾಗ್ಲೂ ಕೂಡ ಇವ್ರೇ ಕಳ್ಸಿರೋದು, ದೇವಸ್ಥಾನಗಳಿಗೆ ಹೋಗ್ರಿ ಎಲ್ಲದಕ್ಕೂ ನಿಮ್ಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ಕೊಟ್ಟು ಕಲ್ಸಿರೋದು ಈ ಮನುಷ್ಯರೇ ಅಲ್ಲ. ಹಂಗಾಗಿ ಎಲ್ಲ ಒಂದ್ ಕಡೆ ಆತರ ಹೋಗ್ತಾರೆ ಅಂತ ಕೂಡ್ಲೇನೆ ದೇವಸ್ಥಾನಕ್ಕೆ ಇಷ್ಟೊಂದು ಆದಾಯ ಬಂತು ಹಂಗಾಗಿ ಫ್ರೀ ಬಸ್ ಇಂದ ಅಂತ ಅದಕ್ಕೊಂದು ಸುದ್ದಿ ಮಾಡೋದು, ಎಲ್ಲದಕ್ಕೂ ಕಾರಣ ಇದು ಅಂತೇಳಿ ಅಲ್ಲ. ಇವತ್ತು ಅದಕ್ಕೆ ಮುಂಚಿತವಾಗ್ಲೂ ಕೂಡ ಫ್ರೀ ಮಾಡಕ್ ಮುಂಚಿತವಾಗ್ಲೂ ಬಸ್ಗಳು ತುಂಬಿ ತುಳುಕ್ತಾ ಇದ್ವು. ನಾವೆಲ್ಲ BTS ಬಸ್ಸಲ್ಲಿ ಓಡಾಡ್ತಿದ್ದವ್ರು, ನೇತಾಡ್ಕೊಂಡು ಹೋಗ್ತಿದ್ವಿ. ಅವತ್ಯಾರು ಮಾತಾಡಿಲ್ಲ. ಆದ್ರೆ ಇವತ್ತು ಮಾತಾಡಕ್ ಒಂದು ಕಾರಣ ಬೇಕು ಅನ್ನೋದಕ್ಕೆ ಇದನ್ನ ಬಳಸ್ಕೊಂಡಿದ್ದಾರೆ. ಈಗ ರೈಲು, ಸಾಮಾನ್ಯವಾಗಿ ಎಲ್ರು ಬಳಸುವಂತ ರೈಲು ಕೂಡ ತುಂಬಿ ತುಳುಕ್ತಾ ಇರ್ತದೆ. ಇವತ್ತಿಗೆ ನಿಮ್ಗೆ ಟಿಕೆಟ್ಗಳೇ ಸಿಕ್ಕಲ್ಲ, ಅದಕ್ಕೆ ಆ ಕಾರಣ. ಅದಕ್ಕೇನ್ ಕಾರಣ? ಕಾಸು ಕೊಟ್ಟೆ ಹೋಗೋದಲ್ಲ, ಅದು ಇಲ್ಲಿ ಫ್ರೀನಾ ಹೋಗ್ತಾರೆ? ಇಲ್ಲ. ಮೆಟ್ರೋ ಇವತ್ತು ಬೆಂಗಳೂರು ನಗರ ಸಿಕ್ಕಾಪಟ್ಟೆ ಬೆಳೆದಿದೆ. ಟ್ರಾಫಿಕ್ ಜಾಮ್ ಅಲ್ಲೇ ನಮ್ಮ ಇಡೀ ಸಮಯವನ್ನ ಅಲ್ಲಿ ಕಳಿತೀವಿ. ಹಂಗಿರುವಾಗ 100 ರೂಪಾಯಿ ಒಳಗಡೆ ನಾವು ಆಲ್ಮೋಸ್ಟ್ ಕೆಂಗೇರಿ ತನಕಲ್ಲೂ ಕೂಡ ಹೋಗಿ ಬರುವಂತ ಒಂದು ವ್ಯವಸ್ಥೆ ಇತ್ತು ಅನ್ನುವಾಗ ಜನ ಏನ್ ಮಾಡಿದ್ರು, ಅಟ್ಲೀಸ್ಟ್ ಅದರ ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ನವರು, ಕೆಲ ಲೋಯರ್ ಕ್ಲಾಸ್ನವರು ಕೂಡ ಕೂಲಿಗೆ ಹೋಗೋರು ಸಮಯ ಇನ್ನ 2 ಗಂಟೆ ಮುಂಚಿತವಾಗಿ ಬಿಡ್ಬೇಕಲ್ಲಪ್ಪ ಅನ್ನೋ ಕಾರಣಕ್ಕಾಗಿ 100 ರೂಪಾಯಿ ಕೊಟ್ಟು ಇವತ್ತೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರು. ಮೆಟ್ರೋ ಬಳಸ್ತಾ ಇದ್ವಿ ಎಲ್ಲ. ಬಹುತೇಕ ನಾವು ಕೂಡ ಟ್ರಾಫಿಕ್ ಜಾಮ್ ಇದಾಗಬೇಕು, ಎಲ್ಲೋ ಒಂದು ಸಮಸ್ಯೆ ಆಗಿದೆ ತಕ್ಷಣ ಹತ್ಕೊಂಡು ಹೋಗಕ್ಕೆ ಈಸಿ ಆಗ್ತದೆ ಅಂತೇಳಿ. ಆದ್ರೆ ಇವತ್ತು ಮೆಟ್ರೋ
ತುಂಬಾ ಲಾಭದಾಯಕವಾಗಿ ನಡೀತಾ ಇದ್ದಕ್ಕೂ ಕೂಡ ಮತ್ತೆ ಜನರಿಗೆ ಕೈಗೆಟುಕುವಂತ ದರದಲ್ಲಾದ ಮಾತ್ರ ಅದು ಉಪಯೋಗ ಆಗ್ತದೆ ಅಂತೇಳಿ ತುಂಬಾ ಜನ ಆಟೋದಲ್ಲಿ ಓಡಾಡ್ತಿದ್ದವರೆಲ್ಲ ಬಿಟ್ಟು ಮೆಟ್ರೋ ಹತ್ತಿದ್ರು. ಹಿಂಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಮಾಡಿದಂಥ ಮೆಟ್ರೋ ಇವತ್ತು ಅದನ್ನ ಇವತ್ತು ದುಬಾರಿಯಾಗಿ ಇವತ್ತು ಶುಲ್ಕವನ್ನ ಜಾಸ್ತಿ ಮಾಡಿದ್ದಾರೆ. ಮಾಡೋಕೆ ಕಾರಣಗಳೇನೇನೋ ಹೇಳ್ತಾರೆ. ಏನ್ ಭಾರಿ ಮೆಟ್ರೋದಲ್ಲಿರೋರಿಗೆಲ್ಲರಿಗೂ ಅಲ್ಲಿ ಒಂದು 50,000 ಸಂಬಳ ಕೊಡ್ತಾರಾ, ಇಲ್ಲ ಒಂದು 25,000 ಕೊಡ್ತಾರಾ? ಏನಿಲ್ಲ, ಅಲ್ಲಿರೋ ಕಾರ್ಮಿಕರಿಗೂ 15,000 ರೂಪಾಯಿ ಅಷ್ಟೇ ಕೊಡೋದು. ಹೋಗ್ಲಿ, ಕಾರ್ಮಿಕರಿಗಾದ್ರೂ ಕೊಟ್ರು ಅಂದ್ರೆ ಎಲ್ಲರೂ ಒಂದ್ ಯೋಚನೆ ಅಲ್ಲಿರುವ ಕಾರ್ಮಿಕರು ನೀವು ಶೋಷಣೆ ಮಾಡ್ತಿದ್ದೀರಾ. ನೀವು ಲಜ್ಜೂರಿಯಾಗಿ ಬದುಕುವಂತ ದುಂದು ವೆಚ್ಚಗಳನ್ನ ಕಡಿಮೆ ಮಾಡಿದ್ದೆ ಆದ್ರೆ ಇವತ್ತು ಅದೆಲ್ಲವನ್ನು ನೀವು ಬಯಸ್ಲಿಕ್ಕೆ ಆಗ್ತದೆ. ಇವತ್ತು ನಾವು ಸುಮ್ಮನೆ ಹಿಂಗೆ ಮೊನ್ನೆಲ್ಲ ನಾವು ಕೂಡ ಹೋರಾಟ ಮಾಡಿದ್ವಿ. ದೆಹಲಿ ಒಳಗೆ ಕನಿಷ್ಠ 10 ರೂಪಾಯಿ ಇದ್ದಿದ್ದು, ಗರಿಷ್ಠ ಒಂದು 50 ರೂಪಾಯಿ ಲಾಸ್ಟ್ ಅಲ್ಲಿ ಇರೋಂಥದ್ದು. ಈಗಲೂ ಕೂಡ ಕಲ್ಕತ್ತಾದಲ್ಲಿ 5 ರೂಪಾಯಿ ಇದ್ದಿದ್ದು 25 ರೂಪಾಯಿ ಲಾಸ್ಟ್, 25 ಕಿಲೋಮೀಟರ್ವರೆಗೂ ಕೂಡ. ಅದು ಫಸ್ಟು ಸ್ಟಾರ್ಟ್ ಆಗಿದ್ದದು ಯಾರು ಕಲ್ಕತ್ತಾ ಮೆಟ್ರೋ ಫಸ್ಟು ಸ್ಟಾರ್ಟ್ ಆಗಿರೋದು ಯಾವಾಗ ತುಂಬ ಅತಿ ಇದೆ ಅಲ್ಲಿ. ಅದಾದ್ರೆ ಅಲ್ಲಿ ಇವತ್ತಿನವರೆಗೂ ಕೂಡ ಅಷ್ಟೇ ಇದೆ. ಇಲ್ಲಿ 11 ವರ್ಷ ಆಗೋಯ್ತು ನಾವು ಬೆಲೆ ಜಾಸ್ತಿ ಮಾಡಿಲ್ಲ ಅಂತೇಳಿ 1 to 2 ಅಂತೇಳಿ ಇಷ್ಟೊಂದು ಮಾಡ್ತೀವಿ ಅಂತಂದಾಗ ಇವತ್ತು ಮೆಟ್ರೋಗೆ ಯಾರೆಲ್ಲ ಹೋಗ್ತಿದ್ರು ಇವತ್ತೆಲ್ಲರೂ ಕೂಡ ಬಸ್ಸಿಗೆ ಹೋಗ್ತಿದ್ದಾರೆ. ಮತ್ತೆ ಯಾರೆಲ್ಲ ಕೂಡ ಪೆಟ್ರೋಲ್ ಡೀಸೆಲ್ ಉಳಿಸ್ಬೇಕು ಅಂತೇಳಿ ಮೆಟ್ರೋ ಹತ್ತಿದ್ರು ಅವರೆಲ್ಲರೂ ಕೂಡ ಗಾಡಿಗಳನ್ನ ತಮ್ಮ ವಾಹನ ತಗೊಂಡು ಓಡಾಡ್ತಿದ್ದಾರೆ. ಅಂದ್ರೆ ಇವತ್ತು ಕೇಳಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೊಣೆಗಾರಿಕೆ ಮಾಡ್ತದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಅಂತ ಹೇಳ್ತಾರೆ. ಬಟ್ ಅದು ಇವತ್ತು ಮೆಟ್ರೋವಿನ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಅಧೀನದಲ್ಲಿ ಇರ್ತಕ್ಕಂಥವ್ರು, ತಮಿಳ್ನಾಡಿನ ಒಬ್ಬ ಚೀಫ್ ಜಸ್ಟಿಸ್ ಅದ್ರಲ್ಲಿ ಇರೋವಂಥದ್ದು. ಹಂಗಿರುವ ಕೇಂದ್ರ ಸರ್ಕಾರ ಬೆಲೆ ಏರಿಕೆನ ಮಾಡ್ಬೇಕಾ ಬೇಡವಾ ಅಂತೇಳಿ ಅವರಿಗೆ ಇವ್ರು ಅರ್ಜಿಗಳನ್ನ ಹಾಕೋರೆ ಮೆಟ್ರೋ ಸಂಸ್ಥೆಯವರು. ಆ ಟೈಮಲ್ಲಿ ಹೇಳ್ಬೇಕು ಇವರು ಬೆಲೆ ಏರಿಕೆ ಮಾಡಬೇಡಿ, ಜನಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ಬೇಕಿತ್ತಲ್ಲ. ಇವರು ಮೌನವಾಗಿರೋದು. ಅವ್ರು ಏರ್ಸಿದ್ಮೇಲೆ ಇವ್ರು ಅವ್ರ ಮೇಲೆ ಇವ್ರ ಮೇಲೆ ಎರ್ಚಾಟ ಮಾಡ್ಕೊಂಡೇನೆ ಸಾಮಾನ್ಯ ಜನರನ್ನ ಇವತ್ತು ಸುಲಿಗೆ ಮಾಡ್ತಿದ್ದಾರೆ. ನಾವು ಮಹಿಳಾ ಸಂಘಟನೆಯಿಂದ ಮೊನ್ನೆ 2-3 ದೀಪಾಂಜಲಿ ನಗರ ಮತ್ತೆ ಈ ಕಡೆ ಎಲ್ಲ ಕೂಡ ಒಂದಷ್ಟು ಮೆಟ್ರೋಗಳ ಮುಂದೆ ಕರಪತ್ರ ಎಲ್ಲ ಹಂಚಿ ಮಾತಾಡ್ತೀವಿ. ಪಬ್ಲಿಕ್ ಹೇಳ್ತಾರೆ, ನಾವೆಲ್ಲರೂ ಹೇಳ್ತೀವಿ ಈ ಸರ್ಕಾರ ಒಂಥರ ಮೊಂಡು ಬಿದ್ದಂತ ಇದಾಗಿದ್ದಾರೆ, ಅಧಿಕಾರಿಗಳು ಇಳಿಸ್ತಾರ ಇಲ್ವಾ ಅಂತೇಳಿ. ಅದು ಇವತ್ತು ಲಾಸ್ ಕೂಡ ಆಗ್ತಿದೆ, ಮೆಟ್ರೋ ಸಂಸ್ಥೆಗೆ ಲಾಸ್ ಆಗ್ತಿದೆ. ಎಷ್ಟು ಜನ ಓಡಾಡ್ತೀರಿ ಇವತ್ತು, ದಿನ 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 ಲಕ್ಷ ಕಡಿಮೆ ಆಗ್ತಿದೆ. ಹಾಗಾಗಿ ಅದ್ರ ಅರ್ಥ ಮಾಡ್ಕೊಂಡು ಇವರು ಬೆಲೆ ಏರಿಕೆನ ಕಡಿಮೆ ಮಾಡ್ಲಿಲ್ಲ ಅಂತಂದ್ರೆ ಇಂಥ ಇದು ಯೋಜನೆಗಳು ನಮ್ಗೆ ಯಾಕೆ ಬೇಕು? ಜನರಿಗೆ ಉಪಯೋಗ ಇಲ್ಲದೆ ಇರುವಂತ ಯೋಜನೆ ಅಧಿಕಾರಿಗಳ ತಮ್ಮ ಇದಕ್ಕೆ ಬಳಸ್ಕೊಳ್ಳೋದಕ್ಕಾಗಿ ಏನಕ್ಕೆ ಬೇಕು ನಮ್ಗೆ ಅಲ್ವಾ? ಹಾಗಾಗಿ ಇವತ್ತು ಕಲ್ಕತ್ತಾ ಇದೆಲ್ಲ ನೋಡುವಾಗ ಇಡೀ ದೇಶದಲ್ಲಿ ನೀವು ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರುವಂತ ದರ ಇಲ್ಲಿ ಜಾಸ್ತಿ ಆಗಿದೆ. ಹಾಗದನ್ನ ಕಡಿಮೆ ಮಾಡಬೇಕು ಅಂತೇಳಿ ಕೂಡ ನಾವಿವತ್ತು ಒತ್ತಾಯನ ಮಾಡ್ತೀವಿ. ಮತ್ತು ಸಾಮಾನ್ಯ ಜನಕ್ಕೆ ಕೈಗೆ ಎಟ್ಕೋ ರೀತಿಯಲ್ಲಿ ದರ ಇರಬೇಕು ಅಂತೇಳಿ ಎಲ್ರಿಗೂ ಕೂಡ ಕಾರಿರೋರು ಕಾರಲ್ಲಿ ಹೋಗ್ಬೋದು. ಸಾಮಾನ್ಯ ಜನರಿಗೆ 2-3 ಗಂಟೆ ಟ್ರಾಫಿಕ್ ಅಲ್ಲಿ ಕಳಿಬೇಕು ಅನ್ನೋದ್ರ ಬದಲಿಗೆ 1-3/4 ಗಂಟೆ ನಾವು ಹೋಗ್ತೀವಲ್ಲಪ್ಪ ಅಂತೇಳಿ ಇವತ್ತು ಸಮಯ ಇದೆಲ್ಲವೂ ಕೂಡ ಇವತ್ತು ಮುಖ್ಯ ಆಗಿದೆ. ಹಂಗಾಗಿ ಬಹುತೇಕ ಜನ ಅದನ್ನ ಬಳಸ್ತಾ ಇದ್ದಾಗ ಅದನ್ನ ಕಡಿಮೆ ದರವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಒತ್ತಾಯವನ್ನ ನಾವಂತೂ ಸೀರಿಯಸ್ ಆಗಿ ಮಾಡ್ತಿದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಕೂಡ ತೀವ್ರ ಆಗ್ತದೆ. ಯಾಕೆಂತ ನಿಂಗೆ ನೋಡ್ಕೊಂತ ಇದ್ರೆ ಯಾವಾಗ್ಲೂ ಕೂಡ ಅದೇನೋ ಹೇಳ್ತಾರಲ್ಲ, ಇವತ್ತು ನೋಡ್ರಿ ಹೋರಾಟಗಳು ಮಾಡಕ್ಕೆ ಪರ್ಮಿಷನ್ ಇಲ್ಲ. ಮೊದಲು ಏನಾಗ್ತಿತ್ತು, ನೀವು ಎಲ್ಲಾದ್ರೂ ಒಂದು ಸಮಸ್ಯೆ ಆದಾಗ ಅಲ್ಲಲ್ಲಿ ಹೋರಾಟ ಮಾಡ್ತಿದ್ವಿ. ಇವತ್ತು ಹೈಕೋರ್ಟ್ ಏನಾಗಿದೆ, ಏನೇ ಹೋರಾಟ ಮಾಡ್ಬೇಕಾದ್ರೆ ಫ್ರೀಡಮ್ ಪಾರ್ಕ್ಗೆ ಅಂತೇಳಿ ಎಲ್ಲದಕ್ಕೂ ಪರ್ಮಿಷನ್. ಆಮೇಲೆ ಯಾರಾದ್ರೂ ಅತ್ಯಾಚಾರ ಮಾಡ್ಬಿಟ್ರೆ ನಾನು ಅದನ್ನ ವಿರೋಧ ಮಾಡ್ತೀನಿ ಅಂತಂದಾಗ್ಲೂ ಕೂಡ ಅಲ್ಲಿ ಪರ್ಮಿಷನ್ ತಗೊಂಡ್ ಮಾಡ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ಆಯ್ತಾ? ಇದು ಕೂಡ ಇವತ್ತು ಹೆಂಗಾಗ್ತದೆ, ಕೋರ್ಟ್ಗಳು ಯಾವುದೋ ಒಂದು ರ್ಯಾಲಿ ಮಾಡಿದ ತಕ್ಷಣ ಅಲ್ಲ, ಈ ಹೋರಾಟ ಚಳವಳಿಗಳ ಮೂಲಕನೇ ಒಂದಷ್ಟು ಎಚ್ಚರಿಕೆ ಕೊಡುವಂತದ್ದು ಇವತ್ತು ಆಗ್ತಿದೆ. ಅದು ಧ್ವನಿನೇ ಎತ್ತಲಿಲ್ಲ ಅಂತಂದ್ರೆ, ಧ್ವನಿನೇ ಎತ್ತಲಿಲ್ಲ, ಯಾರಿಗೋ ಆಯ್ತು ನನಗೇನಕ್ಕಪ್ಪ ಅಂತೇಳಿ ನಾವು ಸುಮ್ಮನೆ ಕೂತ್ರೆ ಇನ್ನಷ್ಟು ಇವತ್ತು ನಡೀತಿರೋ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ವ್ಯವಸ್ಥೆ ಈ ಸಿಸ್ಟಮ್ ಚೇಂಜ್ ಆಗ್ಬೇಕು. ಜನ ಕೂಡ ಧ್ವನಿ ಎತ್ತಿ ಮಾತಾಡಂಗ ಆಗ್ಬೇಕು. ನೋಡ್ರಿ, ಇವತ್ತು ನಾವು ಇಲ್ಲಿರ್ತೀವಿ, ಕೋವಿಡ್ ಅಲ್ಲಿ ಯಾರ್ಯಾರು ಕೂಡ ತನ್ನ ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಬಿದ್ರು ಅಂತ ನಮಗೆ ಗೊತ್ತಿದೆ. ಕೋವಿಡ್ ಅಲ್ಲಿ ಅಲ್ವಾ, ಒಂದು ಪ್ರಾಣ ಉಳಿಸ್ಕೊಳಕ್ಕಾಗಿ ಅವತ್ತಿಗೆ ನಿಮ್ಗೆ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನಿಮ್ ಪ್ರಾಣ ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅರೆ ಕೂಡಿಟ್ಟ ಹಣ ತಿನ್ನಲ್ಲ, ತಿನ್ನೋದು ನಮ್ಗೆ ಹೊಟ್ಟೆಗೆ ಎಷ್ಟು ಬೇಕಾಗುತ್ತೆ ಊಟ ಅಷ್ಟೇ ತಿನ್ನಕ್ಕಾಗುತ್ತೆ, ಎಷ್ಟಲ್ಲಿ ಮಲಗ್ಬೇಕಾಗುತ್ತೆ ಅಷ್ಟೇ ಮಲಗ್ಬೇಕಾಗುತ್ತೆ. ಯಾವುದೂ ಶಾಶ್ವತ ಅಲ್ಲ. ಈಗ ಇರ್ತೀವಿ ಇನ್ ಸ್ವಲ್ಪ ಹೊತ್ತಿಗೆ ಇರ್ತೀವೋ ಇಲ್ವೋ ಅನ್ನುವಂತ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ
ಇರೋ ತನಕ ಅಟ್ಲೀಸ್ಟ್ ಸಮಾಜಕ್ಕೆ ಏನಾದ್ರೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡೋದ್ರ ಮೂಲಕ ಇವತ್ತು ಮಾದರಿಯಾಗಿ ಬದುಕಲಿಕ್ಕೆ ಸಾಧ್ಯ ಆದ್ರೂ ಮಾತ್ರ ಏನಾದ್ರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬಹುದು. ಇಲ್ಲ ಅಂತ ಹೇಳಿದ್ರೆ ಇದೇ ತರ ಮುಂದುವರಿತಾ ಹೋದಾಗ ಜನ ಏನ್ ಸುಮ್ನೆ ಇರಲ್ಲ. ಜನ ಇವತ್ತಲ್ಲ ನಾಳೆ ತಿರುಗಿ ಬಿದ್ದೇ ಬೀಳ್ತಾರೆ. ಇದನ್ನ ಪ್ರಶ್ನೆ ಮಾಡ್ತಾರೆ. ಇವ್ರನ್ನ ಯಾರೆಲ್ಲ ಈ ತರದಲ್ಲಿ ನಮ್ನ ಯಾಮಾರ್ಸ್ಕೊಂಡ್ ಬದುಕ್ತಿರ್ತಾರೋ ಅವ್ರನ್ನೆಲ್ಲರೂ ಕೂಡ ಗಂಟು ಮುಟ್ಟೆ ಕಟ್ಕೊಂಡ್ ಮನೆಗೆ ಹೋಗುವಂತ ಪರಿಸ್ಥಿತಿಯನ್ನ ಕೂಡ ತರ್ತಾರೆ. ಯಾಕೆಂದ್ರೆ ಯಾವಾಗ್ಲೂ ಕೂಡ ಹಿಂಸೆ ಅನುಭವಿಸ್ಕೊಂಡೇ ಇರಲ್ಲ. ಒಂದು ದಿನ ಅವ್ರಿಗೂ ಕೂಡ ಕೋಪ ರೋಷ ಬರುತ್ತೆ. ಹೊಟ್ಟೆ ಊಟ ಇಲ್ಲ ಅಂತಂದ್ರೆ ಕೋಪ ರೋಷ ಬರ್ತದೆ. ಅಂತ ಕಾಲ ಜಾಸ್ತಿ ದೂರ ಏನಿಲ್ಲ, ತಕ್ಷಣದಲ್ಲಿ ಬರ್ತದೆ. ಆಗ ಅಂತ ಒಂದು ಒಳ್ಳೆಯ ಎಲ್ಲರ ಬದುಕು ಹಸನಾಗುವಂತ ರೀತಿಯಲ್ಲಿ ಎಲ್ಲರಿಗೂ ಆರೋಗ್ಯ, ಶಿಕ್ಷಣ ಮತ್ತು ಮಹಿಳೆಯರಿಗೆ ಸುರಕ್ಷತೆಯನ್ನು ಕಲ್ಪಿಸುವಂತ ವಾತಾವರಣ ನಿರ್ಮಾಣ ಆಗ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ಮ್ಯಾಮ್, ಆ ಕಾಲದಿಂದ ಈ ಕಾಲ ಆಲ್ಮೋಸ್ಟ್ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ನನಗೆ ತಿಳಿದಿದ್ದು ಆಲ್ಮೋಸ್ಟ್ ಒಂದು 33 years ಇಂದ ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ಹೋರಾಡ್ತಿದ್ದೀರಾ. ಸೊ ಅದಿನ್ನ ಹೋರಾಟ ನಡೀತಾನೆ ಇದೆ. ಅಂಡ್ ಎಲ್ಲ ಒಳ್ಳೇದಾಗ್ಬೇಕು ಅಂತ ಒಂದು ಹಾರೈಕೆ ಇದೆ ನಮ್ಮ ಕಡೆಯಿಂದ. ಸೊ ಇದೆಲ್ಲ ಆಗ್ಲಿ, ಏನೋ ಒಂದು ಟೈಮ್ ಸರಿ ಇಲ್ಲದೆ ಏನೋ ಒಂದು ಪ್ರಾಬ್ಲಮ್ ಫೇಸ್ ಆಯ್ತು ಒಂದು ಹುಡುಗಿಗೆ, ಆ ತರ ಹೆಣ್ಮಕ್ಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂತವ್ರಲ್ಲ ಯಾರೇ ಇರ್ಬೋದು, ಬಿಕಾಸ್ ಈಗ ಎಲ್ಲರೂ ಆಚೆ ಹೋಗೋರೆ. ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ನಿಮ್ಮ ಅನುಭವದ ಪ್ರಕಾರ? ನಾನು ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಆಯ್ಕೆ ಹಕ್ಕಿನ ಹಕ್ಕಿದೆ ಅನ್ನೋದು ಒಂದು ನಿಜ. ಆದ್ರೆ ಹೆಣ್ಮಕ್ಳು ತಾನು ಓದಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಯಾವ್ದು ಸರಿ ತಪ್ಪು ಅಂತ ಯೋಚನೆ ಮಾಡಿ ಇವತ್ತು ಅವ್ರ ಆಯ್ಕೆಯನ್ನ ಮಾಡ್ಕೊಳ್ಳಿ. ಬಟ್ ಇವತ್ತೇನಾಗ್ತದೆ, ಬೇರೆ ಬೇರೆ ವಿಚಾರಗಳಲ್ಲಿ ತಗ್ಲಾಕೊಂಡು ಇವತ್ತು ನೀವು ಹೇಳ್ದಂಗೆ ಆ ಸಮಸ್ಯೆನ ಎದುರಿಸ್ಲಿಕ್ಕೆ ಆಗದೆ ಇರೋ ರೀತಿಯಲ್ಲಿ ಇನ್ನಷ್ಟು ಸಮಸ್ಯೆಗೆ ಹೋಗಿ ತಗ್ಲಾಕೊಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಹೆದರಬಾರ್ದು, ಅಷ್ಟೇ ಧೃತಿಗೆಡಬಾರ್ದು, ಧೈರ್ಯವಾಗಿ ಫೇಸ್ ಮಾಡಬೇಕು. ನಾವು ಹೇಳೋಂಥದ್ದು ತಪ್ಪು ಮಾಡಬಾರ್ದು. ಮೋಸ, ವಂಚನೆ, ಕಳ್ಳತನ ಇಂಥದ್ದನ್ನ ಇಲ್ಲದೆ ಯಾವುದೇ ಒಂದು ನನ್ನ ಕಣ್ಣು ಮುಂದೆ ಅನ್ಯಾಯ ಕಾಣುತ್ತೆ ಅನ್ನುವಾಗ ಅದನ್ನ ಧೈರ್ಯವಾಗಿ ಎದುರಿಸುವಂತ ಇದು ಬೇಕು. ಮತ್ತೆ ಕಂಡಾಗ ಪ್ರತಿಭಟಿಸುವಂತ ಕೆಲಸನ ನಾವು ಕೂಡ ಮಾಡಬೇಕು. ನಾವ್ ಹಂಗ್ ಮಾಡೋದ್ರ ಮೂಲಕ ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಧೈರ್ಯ ತುಂಬಲಿಕ್ಕೆ ಆಗ್ತದೆ. ಅದನ್ನ ಮಾಡದೆ ನಾವು ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ತರದಂತ ಧೈರ್ಯ ಇರಲ್ಲ ಹೆಣ್ಮಕ್ಳಿಗೆ. ಇವತ್ತಿಗೂ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಬೋದು, ಎಜುಕೇಟೆಡ್ ಆಗಿರ್ಬೋದು, ಆದ್ರೂ ತನ್ನ ಮೇಲೆ ಆಗುವಂತ ಸಮಸ್ಯೆ ಏನೇ ಇದ್ರು ಕೂಡ ಓಪನ್ ಆಗಿ ಹೇಳ್ಕೊಳ್ಳಿಕ್ಕೆ ಅಂತ ವಾತಾವರಣ ಇಲ್ಲ. ಆ ವಾತಾವರಣವನ್ನ ನಾವು ನೀವೆಲ್ಲರೂ ಸೇರಿ ಕಲ್ಪಿಸ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಆದಾಗ್ಲೂ ಕೂಡ ಧೈರ್ಯ ಒಂದು ಇಂಪಾರ್ಟೆಂಟ್ ಆಗಿ ಬೇಕು. ನಾವು ತಪ್ಪು ಮಾಡಿದ್ರೆ ತಲೆ ಬಗ್ಸೋಣ. ತಪ್ಪಿಲ್ಲದೆ ಹೋದಾಗ ಯಾರನ್ನೇ ಆಗಲಿ ಬೆಟ್ಟು ಮಾಡಿ ಮುಲಾಜಿಲ್ದೆ ಕೇಳುವಂತ ವಾತಾವರಣವನ್ನ ನಾವು ಕಲ್ಪಿಸಿದ್ರೆ ನಮ್ಮನ್ನ ನೋಡಿ 4 ಜನ ಬರ್ಬೋದು. ಆ ತರದಲ್ಲಿ ಒಂದು ಕ್ರಿಯೇಟ್ ಅನ್ನ ಇವತ್ತು ನಾವು ಮಾಡ್ಬೇಕಾಗ್ತದೆ. ಮತ್ತೆ ಅದೇ ತರದಲ್ಲಿ ನನಗೆ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ವಿ ಇಷ್ಟು ದಿನಗಳ ಕಾಲದಲ್ಲಿ ಅಂತಂದ್ರೆ, ಸಾಕಷ್ಟು ಹೆಣ್ಮಕ್ಳು, ನೊಂದ ಹೆಣ್ಮಕ್ಳು, ಪ್ರಾಣ ಕಳ್ಕೊಳ್ಳಿಕ್ಕೆ ಹೋದಂತ ಹೆಣ್ಮಕ್ಳನ್ನ ತುಂಬಾ ಜನರಿಗೆ ಇವತ್ತು ಒಂದು ಅವರು ಬದುಕುವಂತ ದಾರಿಯನ್ನ ತೋರಿಸಿದೀವಿ. ಅದು ನಮ್ಗೆ ತುಂಬಾನೇ ಖುಷಿ ಕೊಡ್ತದೆ ಜೀವನದಲ್ಲಿ. ಯಾಕೆಂದ್ರೆ ನಾವು ಯಾರು ಕೂಡ ಆಸ್ತಿ, ಅಂತಸ್ತು, ಹಣ ಅಂತಾನೆ ಹೇಳಿ ಯಾರು ಮಾಡ್ಲಿಕ್ಕೆ ಬರ್ಲಿಲ್ಲ. ಈ ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ತರಬೇಕು. ತುಂಬಾ ಕೆಟ್ಟ ನಾರ್ತಿರುವಂತ ವಾತಾವರಣದಲ್ಲಿ ಕ್ರೈಮ್ ಸಿಟಿ, ಕ್ರೈಮ್ಸ್ ಗಳು ಜಾಸ್ತಿ ಆಗುವಾಗ ಇವೆಲ್ಲವನ್ನ ಇದ್ ಮಾಡ್ಬೇಕು ಅಂತನ್ನುವಾಗ ನಾವು ಅಲ್ಲಲ್ಲಿ ಹೆಣ್ಣು ಮಕ್ಕಳ ನಡುವೆಯಲ್ಲಿ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅದು 5 ಜನ ಇರ್ಲಿ, 10 ಜನ ಇರ್ಲಿ, ಕರೆದು ಕೂಡಿಸ್ಕೊಂಡು ಇವತ್ತು ಸಿಸ್ಟಮ್ ಹೇಗಿದೆ, ಇದನ್ನ ಹೆಂಗ್ ಫೇಸ್ ಮಾಡ್ಬೇಕು, ಇದಕ್ಕೂ ನನಗೂ ಹೇಗ್ ಲಿಂಕ್ ಇದೆ ಅನ್ನುವಂಥದ್ದನ್ನ ಮೋಟಿವೇಟ್ ಮಾಡ್ತಾ ಅಲ್ಲಲ್ಲಿ ಕೂಡ ಇವತ್ತು ಅಂತದೊಂದು ಘಟನೆ ನಡೀತದೆ ಅನ್ನುವಾಗ ಯಾರೋ ಒಬ್ರು ಫೋನ್ ಮಾಡಿ ಆದ್ರೂ ಹೇಳ್ತಾರೆ ಹಿಂಗಿದೆ ಅಂತೇಳಿ. ಎಲ್ಲೋ ಒಂದ್ ಕಡೆ ಚೈಲ್ಡ್ ಮ್ಯಾರೇಜ್ ಆಯ್ತು ಅಂದ್ರೆ ಹಿಂಗ್ ಆಗೋಗಿದೆ ಅಂತ ಹೇಳ್ತಾರೆ. ಇಲ್ಲೊಂದು ಡೌರಿಗೆ ಡೆತ್ ಆಯ್ತು ಅನ್ನುವಾಗ ಹೇಳುವಂಥದ್ದು ಇವತ್ತು ಅಂತ ಒಂದು ಪರಿಸ್ಥಿತಿ ಕೆಲವು ಕಡೆಗಳಲ್ಲೇ ಇದೆ. ಆದ್ರೆ ಇನ್ನೂ ಕೂಡ ಮೀರಿ ಅವರವರು ಕೂಡ ತನ್ನ ಮೇಲಾದ್ರೂ ಕೂಡ ಹೆದರಿಸ್ಬೇಕು, ಬೇರೆಯವ್ರಿಗಾದ್ರೂ ಕೂಡ ಅದನ್ನ ಕಣ್ಣಿಂದ ನೋಡಿದ ಕೂಡಲೇ ಪ್ರತಿಭಟಿಸುವಂತ ಕೆಲಸವನ್ನ ನಾವ್ ಇವತ್ತೆಲ್ಲರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದಕ್ಕಿಂತ ಬೇರೆ ಏನಿಲ್ಲ. ಹಂಗಾಗಿ ಒಳ್ಳೆ ಸಮಾಜವನ್ನು ಅವಾಗ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ. ಮುಂದಿನ ಬರುವಂತ ಪೀಳಿಗೆಗಳಿಗೆ ಇವತ್ತೊಂದು ಒಳ್ಳೆ ವಾತಾವರಣವನ್ನು ಕಲ್ಪಿಸ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ನಮಗೇನ್ ಲಾಭ ಇದ್ರಲ್ಲಿ ಅಂತೇಳಿ ಕೂತ್ರೆ ಸಮಾಜ ನನಗೇನ್ ಮಾಡ್ತಿರೋದಕ್ಕಿಂತ ನಾ ಸಮಾಜಕ್ಕೆ ಏನ್ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅವತ್ತಿಗೆ ಸ್ವಾತಂತ್ರ್ಯದ ಹೋರಾಟವನ್ನ ಮಾಡಿದಂತ ಹೋರಾಟಗಾರರ ಕನಸುಗಳನ್ನ ಕೂಡ ಇವತ್ತು ನಾವು ನನಸು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಇವತ್ತು ಯಾವುದೇ ಹೆಣ್ಮಗ್ಳೇ ಆಗ್ಲಿ,
ತನ್ನ ಮೇಲೆ ಆರೋಪ ಅದು ಇದು ಬಂತು ಅಂದ್ರೆ ಯಾವ್ದೇ ಕಾರಣಕ್ಕೆ ಹೆದರಬಾರ್ದು. ಅದನ್ನ ಮೋಟಿವೇಟ್ ಮಾಡ್ಕೊಂಡು ಮುಲಾಜಿಲ್ದೆ ಎದುರಿಸ್ಬೇಕು ಅಷ್ಟೇ. ಯಾಕಂದ್ರೆ ಯಾವ ಹೆಣ್ಮಗಳು ಕೂಡ ಆ ಪರಿಸ್ಥಿತಿಗೆ ತನಗ್ ತಾನೇ ಹೋಗಿರಲ್ಲ, ತಾನಾಗಿ ಹೋಗಿರಲ್ಲ. ಆ ಪರಿಸ್ಥಿತಿ ಆ ರೀತಿಯಾಗಳನ್ನ ಇದಕ್ಕೆ ದೂಡಿರ್ತದೆ. ಅದರಿಂದ ಅವಳು ಬರ್ಬೇಕು ಅಂತಂದಾಗ ಇಡೀ ಸಮಾಜನ ಅವಳು ಕೈ ಹಿಡಿಬೇಕಾಗ್ತದೆ. ಯಾವ್ದೇ ಹೆಣ್ಮಗಳು ಹೇಳ್ದಂಗೆ ನಮ್ಮದು ತಪ್ಪಿರಬಾರ್ದು, ತಪ್ಪಿಲ್ಲ ಅಂದ್ರೆ ಧೈರ್ಯ ಆಗ್ಬೋದು. ಹಂಗಾಗಿ ತಪ್ಪಿಗೆ ಅವಳು ಬಲಿಯಾಗ್ತಾಳೆ ಅಂತಂದಾಗ್ಲೂ ಕೂಡ ಅದಕ್ಕೆ ಅವಳು ಕಾರಣ ಅಲ್ಲ. ಎಲ್ರೂ ಕೂಡ ಇವತ್ತು ಕೇವಲ ಮಹಿಳೆಯರಲ್ಲ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡುವಂತ ಇವತ್ತು ಪ್ರಗತಿಪರವಾಗಿರುವಂತ ಗಂಡಸರುಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತೊಂದು ದಾಪ್ಗಾಲ್ ಆಗ್ತಾ ಇದೆ. ಬಟ್ ಆ ಹಿನ್ನೆಲೆ ಒಳಗೆ ಇವತ್ತು ಪುರುಷರು, ಮಹಿಳೆಯರು ಎಲ್ಲರೂ ಕೂಡ ಜೋರಾದಂತ ಧ್ವನಿಯನ್ನ ನಾವ್ ಎತ್ತಲಿಕ್ಕೆ ಆಗ್ಬೇಕು. ಘನತೆಯಿಂದ ಬದುಕುವಂತ ಹಕ್ಕು ನಮ್ದಾಗ್ಬೇಕು ಅಂತೇಳಿ ಇವತ್ತು ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ನಿಮ್ಮ ಹೋರಾಟ ಹೀಗೆ ಸಾಗ್ಲಿ ಮ್ಯಾಮ್. ಹೆಣ್ಮಕ್ಳಿಗೆ ಯಾವತ್ತೂ ನ್ಯಾಯ ಸಿಗ್ಲೇಬೇಕು. ನಿಮ್ಮಂತವರ ಸಹಕಾರ ಕೂಡ ನಮ್ಮ ಇದಕ್ಕೆ ಇರ್ಲಿ ಅಂತ ಹೇಳಿ ಬಯಸ್ತೇನೆ. ಕರೆದಿದ್ ಕೂಡ್ಲೆ ನಮ್ಮ ಶೋಗ್ ಬಂದು ನಿಮ್ಮ ಅನುಭವ ಆಗಿರ್ಬೋದು, ಸೊ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನೋದನ್ನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಮ್ಯಾಮ್. ನಮಸ್ತೆ ಮ್ಯಾಮ್.